Okay, dear students, here in case the second PUC, we are discussing about what we call the evolution, the continuing part of that. What we have discussed in the last class is about the how the origin of universe has been taken place and the origin of the life, what we call life on the earth has taken place. There's so many philosophers as well as scientists put forward these different theories, like what we call theory of what we call special creation, theory of age biogenesis, and theory of biogenesis, and theory of cosmos, and also what we call them is a theory of chemical evolution. All these theories ನೋಡಿದಾಗ one of the theory which is most popular and widely accepted theory is called the theory of chemical evolution. ಈ ಥಿಯರಿ ಆಫ್ ಕೆಮಿಕಲ್ ಎವಲ್ಯೂಷನ್ ಏನು ಹೇಳುತ್ತೆ ಅಂದರೆ ಪರ್ಟಿಕ್ಯುಲರ್ ಲೈಫ್ ಹೆಂಗೆ ಪರ್ಟಿಕ್ಯುಲರ್ ಬರುತ್ತೆ, ಹುಟ್ಟುತ್ತೆ, ಆರಿಜಿನೇಟ್ ಆಗುತ್ತೆ ಅಂದರೆ ಥ್ರೂ ದಿ ಪರ್ಟಿಕ್ಯುಲರ್ ಕೆಮಿಕಲ್ ಗ್ರ್ಯಾಜುಯಲ್ ಕೆಮಿಕಲ್ ಚೇಂಜಸ್ ಓವರ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್. ದೀಸ್ ಕೆಮಿಕಲ್ಸ್ ಏನಾಗ್ತವೆ ಚೇಂಜ್ ಆಗಿ ಲೀಡ್ ಟು ದಿ ಪರ್ಟಿಕ್ಯುಲರ್ ಫಸ್ಟ್ ಫಾರ್ಮ್ ಆಫ್ ಲೈಫ್ ಫಾರ್ಮ್ ಆಗುತ್ತೆ ಅನ್ನೋದು ಹೇಳ್ತಾರೆ. ದಿಸ್ ವಾಸ್ ಥಿಯರಿ, ಕೆಮಿಕಲ್ ಥಿಯರಿ ವಾಸ್ ದ ಅಕ್ಸೆಪ್ಟೆಡ್ ಥಿಯರಿ ವಿಚ್ ವಾಸ್ ಪ್ರಪೋಸ್ಡ್ ಬೈ ದಿ ಟೂ ಸೈಂಟಿಸ್ಟ್. One of them is what we call them as Alexander Oparin and as well as the Haldane. These two scientists worked and put forward this theory of chemical evolution. Here, this theory life originated from the inorganic substances like carbon, hydrogen, oxygen. ಇಂಥ ಒಂದು ಇನಾರ್ಗ್ಯಾನಿಕ್ ಎಲಿಮೆಂಟ್ಸ್ ಇಂದ ಲೈಫ್ ಆರಿಜಿನ್ ಆಗುತ್ತೆ. ಅಂಡ್ ದೀಸ್ ಕೆಮಿಕಲ್ಸ್, ಇನಾರ್ಗ್ಯಾನಿಕ್ ಕೆಮಿಕಲ್ಸ್ ಗ್ರಾಜುಯಲಿ ಚೇಂಜಸ್ ಇಂಟು what we call them is over a period of time they going to changes into organic molecules ಆಗಿ ಚೇಂಜ್ ಆಗ್ತವೆ ಅನ್ನೋದು. and which in turn they going to transform into what we call them is colloidal forms, like colloidal substance ಆಗಿ ಚೇಂಜ್ ಆಗ್ತವೆ to produce a first form of life. ಫಸ್ಟ್ ಫಾರ್ಮ್ ಆಫ್ ಲೈಫ್ ಈ ರೀತಿಯಾಗಿ ಚೇಂಜ್, ಇನ್ಆರ್ಗ್ಯಾನಿಕ್ ಇಂದ ಆರ್ಗ್ಯಾನಿಕ್ ಬರ್ತವೆ, ಆರ್ಗ್ಯಾನಿಕ್ ರೂಪಕ್ಕೆ ಚೇಂಜ್ ಆಗ್ತವೆ, ಆರ್ಗ್ಯಾನಿಕ್ ಇಂದ ಕೊಲಾಯ್ಡಲ್ ಫಾರ್ಮ್ ಗೆ ಕನ್ವರ್ಟ್ ಆಗಿ ಲೀಡ್ ಟು ದಿ ಫಾರ್ಮೇಶನ್ ಆಫ್ ಎ ಫಸ್ಟ್ ಫಾರ್ಮ್ ಆಫ್ ಲೈಫ್ ಆಗುತ್ತೆ ಅನ್ನೋದು. ದಿಸ್ ವಾಸ್ ಥಿಯರಿ ಏನಿದೆಲ್ಲ ಇಟ್ ಕಾಲ್ಡ್ ಏನಿದೆ ಆರಿಜಿನ್ ಆಫ್ ಲೈಫ್ ವಾಸ್ ಗೋಯಿಂಗ್ ಟು ಟೇಕ್ ಪ್ಲೇಸ್ ಆನ್ ದಿ ಅರ್ತ್ ಅಲ್ಲಿ ಆಗಿದೆ ಅನ್ನೋದು. ಅಂಡ್ ದಿಸ್ ಶುಡ್ ನೋ ದಿ ವಾಟ್ ಇಸ್ ಈ ಒಂದು ಕೆಮಿಕಲ್ಸ್ ಚೇಂಜ್ ಆಗಬೇಕಂದ್ರೆ ಅವಾಗಿನ ವಾಟ್ ಇಸ್ ಪ್ರೀ ಬಯೋಟಿಕ್ ಎನ್ವೈರನ್ಮೆಂಟ್ ಹೆಂಗಿದ್ರೆ ಲೈಫ್ ಇಲ್ಲದೆ ಇರುವಂತ ಒಂದು ಎನ್ವೈರನ್ಮೆಂಟ್. ಫಸ್ಟ್ ಏನು ಭೂಮಿ ಒಡಿಕೊಳ್ಳೋದೇನಿದೆ ಆರಿಜಿನ್ ಆಗಿತ್ತು, ಅವಾಗ ಭೂಮಿ ಯಾವ ಥರ ಬಿಸಿ ಇತ್ತು, ಆ ಎನ್ವೈರನ್ಮೆಂಟ್ ಹೆಂಗಿತ್ತು, ಒಡದೆ ಅಟ್ಮಾಸ್ಫಿಯರಿಕ್ ಕಂಟೆಂಟ್ ಏನಿತ್ತು ಅನ್ನೋದು. ಈಗ ಇಸ್ಕೊಳ್ಳೋದೇನಿದೆ ಈಗ ಪ್ರೀ ಬಯೋಟಿಕ್ ಅಟ್ಮಾಸ್ಫಿಯರ್ ಹೆಂಗಿತ್ತು ಅನ್ನೋದು ವಿ ಶುಡ್ ನೋ. ದೆನ್ only we can understand how the life originate, ಹೆಂಗಿತ್ತು ಲೈಫ್ ಅವಾಗ ನೋಡಿಕೊಳ್ತೀನಿ. ಪ್ರೀ ಬಯೋಟಿಕ್ ಎನ್ವೈರನ್ಮೆಂಟ್ ಹೆಂಗಿತ್ತು ಅಂದರೆ ವಾಟ್ ಆರ್ ದಿ ಕೆಮಿಕಲ್ಸ್ ಪ್ರೆಸೆಂಟ್ ಇನ್ ದಟ್ ಅರ್ತ್. ಪ್ರಿಮಿಟಿವ್ ಅರ್ತ್ ಪ್ರಿಮಿಟಿವ್ ಅರ್ತ್ ಅಂತ ನಾವು ಹೇಳ್ತೀವಿ. ಯಾಕಂದರೆ ಫಸ್ಟ್ ಫಾರ್ಮ್ಡ್ ಅರ್ತ್ ಅದನ್ನು ಹಳೆಯದು ನಾವು ಏನು ಪ್ರಿಮಿಟಿವ್ ಅರ್ತ್ ಫಸ್ಟ್ ಹೆಂಗಿತ್ತು ಅನ್ನೋದು ಆವಾಗ ಯಾವ ಥರ ಎನ್ವೈರನ್ಮೆಂಟ್ ದಟ್ ಶುಡ್ ಬಿ ಯು ಶುಡ್ ನೋ ಟು come to the how the chemicals get changes from simple to the complex ಆದಂಥ ಜೀವಿಗಳು ಕೆಮಿಕಲ್ಸ್ ಹೆಂಗೆ ಕನ್ವರ್ಷನ್ ಆದವು ಅಂತ ಗೊತ್ತಾಗುತ್ತೆ. ಇಲ್ಲಿ ಒನ್ ಆಫ್ ದಿ ಥಿಯರಿ ವಿಚ್ ವಾಸ್ ಎಕ್ಸ್ಪ್ಲೈನ್ ದಿಸ್ ಕಾಲ್ಡ್ ದೆಮ್ ಇಸ್ ಎ ಬಿಗ್ ಬ್ಯಾಂಗ್ ಥಿಯರಿ ಅಥವಾ ಕಾಲ್ಡ್ ದೆಮ್ ಇಸ್ ಎ ನೆಬುಲಾರ್ ಥಿಯರಿ ಅಂತ ಹೇಳ್ತೀವಿ. ಬಟ್ ಥಿಯರಿ ವಿಚ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದಿ ಕೆಮಿಕಲ್ ಎವಲ್ಯೂಷನ್ ಕಾಲ್ಡ್ ಬಿಗ್ ಬ್ಯಾಂಗ್ ಥಿಯರಿ. ಬಿಗ್ ಬ್ಯಾಂಗ್ ಥಿಯರಿ ಅಂತ ಕರೀತೀವಿ. ದಿಸ್ ಥಿಯರಿ ಇಸ್ ಆಲ್ಸೋ ಕಾಲ್ಡ್ ದೆಮ್ ಇಸ್ ಎ ನೆಬುಲಾರ್ ಥಿಯರಿ. Nebular theory. This was the theory explain the chemical evolution of life. Here this was proposed by the one of the scientists, what he called them as George Lemaitre. They called him a scientist called George. Famous scientist called Lemaitre. Who was the scientist who proposed this Big Bang theory? George Lemaitre. George Lemaitre was the scientist who proposed the Big Bang theory. According to this theory ಅಂದರೆ ಅವರ್ ಸೋಲಾರ್ ಸಿಸ್ಟಮ್, ನಮ್ಮ ಏನು ಸೌರಮಂಡಲ ಏನಿದೆಯಲ್ಲ, ಇಟ್ಸ್ ಅರಿಜಿನೇಟೆಡ್ ಅಬೌಟ್ 5 billion years back. 5 billion years back ಅಲ್ಲಿ ಫ್ರಮ್ ಎ rotating cloud of ಹಾಟ್ ಗ್ಯಾಸ್. ಅಂದರೆ ಒಂದು ರೊಟೇಟ್ ಆಗ್ತಾ ಇದೆ ಕ್ಲೌಡ್ ಆಫ್ ಹಾಟ್ ಗ್ಯಾಸ್ ತುಂಬಿಕೊಂಡಿದೆ. ಅದರಿಂದ ಈ ಒಂದು ಸೋಲಾರ್ ಸಿಸ್ಟಮ್ ಬಂದಿದೆ ಅಂತ.
ಈ rotating this was called solar system originated about 5 billion years back from a what you call rotating cloud of hot gases, rotating cloud of a hot gas. And ಏನಾಯ್ತು ಅಂದ್ರೆ ಇಲ್ಲಿ particular mass of gas ಒಂದು ಈ ತರ ಒಂದು ರೊಟೇಟ್ ಆಗ್ತಿರುವಂತ ಮಾಸ್ ಆಫ್ ಗ್ಯಾಸ್ ಅಂದ್ರೆ ದಟ್ ಗೋಯಿಂಗ್ ಟು ಎಕ್ಸ್ಪ್ಲೋಡ್. ಈಗ ತಿರುಗ್ತಾ ಇತ್ತು ಮಾಸ್ ಆಫ್ ಡಸ್ಟ್ ಗ್ಯಾಸ್ ಆಫ್ ದೀಸ್ ಹಾಟ್ ಗ್ಯಾಸಸ್ and this what you call them is they going to explode at a particular point ಅಲ್ಲಿ ಅದು ಏನು ಎಕ್ಸ್ಪ್ಲೋಡ್ ಆಯಿತು ಅನ್ನೋದು and it as a result that going to divide into several pieces. ಏನಾಯ್ತದೆ ಮಾಸ್ ಆಫ್ ಗ್ಯಾಸ್ ಎಲ್ಲ ರೊಟೇಟ್ ಆಗ್ತಿರೋಂಥ ಮಾಸ್ ಆಫ್ ಗ್ಯಾಸ್ ಅಲ್ಲಿ ಯೂನಿವರ್ಸ್ ಅಲ್ಲಿ ಈ ಥರ ಎಲ್ಲ ಫುಲ್ ಆಫ್ ಗ್ಯಾಸ್ ಕಟ್ಕೊಂಡು ಹಾಟ್ ಗ್ಯಾಸ್ ಕೊಂಡು ಎಕ್ಸ್ಪ್ಲೋಡ್ ಆಯಿತು ಒಂದು ಪಾಯಿಂಟ್ ಅಲ್ಲಿ ಎಲ್ಲ ಸೇರ್ಕೊಂಡು ಅದೇನಾಯ್ತು ದಟ್ ಎಕ್ಸ್ಪ್ಲೋಡ್ ಆಗಿ ಸೆವೆರಲ್ ಪೀಸಸ್ ಆಫ್ ಹಾಟ್ ಗ್ಯಾಸ್ ಇಸ್ ಕಾಲ್ಡ್ ನೇಮ್ ಇಸ್ ಎ ನೆಬುಲೆ. ಅದಕ್ಕೆ ನಾವು ಕೊಟ್ಕೊಳ್ತೇವೆ ನೆಬುಲಾ ಆಗ್ತೀರಿ. ಈ ಥರದ ಗ್ಯಾಸ್ ಏನು ಎಕ್ಸ್ಪ್ಲೋಡ್ ಆದಾಗ ಒಂದು ಅನೇಕ ಪೀಸ್ ಆದವಲ್ಲ ಅದಕ್ಕೆ ನೆಬುಲೆ ಅಂತ ಕರಿತೀವಿ. ನೆಬುಲೆ ಈ ಥರದ ನೆಬುಲೆ. ಈ ನೆಬುಲೆ ಏನಿದೆಲ್ಲ ಹೊಡಿಕೊಳ್ಳೋದು ಏನಾಯಿತು ಒನ್ ಸಚ್ ನೆಬುಲೆ ಅಂತ ಅನೇಕ ಪೀಸ್ಗಳಾದ ಅನೇಕ ಸೋಲಾರ್ ಸಿಸ್ಟಮ್. ಆದರೆ ಒಂದು ನೆಬುಲೆ ಇಸ್ ಕಾಲ್ಡ್ ಅವರ್ ಸೋಲಾರ್ ಸಿಸ್ಟಮ್. ಹಿಂಗೆ ಹಾಟ್ ಗ್ಯಾಸ್ ಎಕ್ಸ್ಪ್ಲೋಡ್ ಆಗಿ ಫ್ರಾಗ್ಮೆಂಟ್ ಪೀಸ್ ಅದ ಆ ಒಂದರಲ್ಲಿ ಅನೇಕ ಪೀಸಲ್ಲಿ ಒನ್ ಆಫ್ ದಿ ಪೀಸ್ ಇಸ್ ಕಾಲ್ಡ್ ಅವರ್ ಸೋಲಾರ್ ಸಿಸ್ಟಮ್. ಈಗ ಈ ರೀತಿಯಾಗಿ ಯೂನಿವರ್ಸ್ ಹಿಂಗೆ ಎಕ್ಸ್ಪ್ಲೋಡ್ ಆಗಿ ಅದು ಗ್ರ್ಯಾಜುಲಿ ಬಿಸಿ ಇರ್ತದೆ ಭಾಳ ಫಸ್ಟ್ ಸ್ಟಾರ್ಟಿಂಗ್ ಹಾಟ್ ಗ್ಯಾಸ್ ಅದು ಎಕ್ಸ್ಪ್ಲೋಡ್ ಆದಾಗ ಎಷ್ಟೊಂದು ಶಾಖ ಉತ್ಪತ್ತಿ ಆಗಿರುತ್ತೆ. ಆವಾಗ ಅದು ಗ್ಯಾಸಲ್ಲಿ ಏನಾಗುತ್ತೆ ಗೊಂಡು ಕೂಲ್ ಆಗ್ತಾ ಬರುತ್ತೆ. ಆ್ಯಂಡ್ ಅದರಲ್ಲಿರುವಂಥ ಮೆಟೀರಿಯಲ್ಸ್ಗಳು ಇದ್ವಲ್ಲ ಪೀಸ್ ಆಗಿದ್ವಲ್ಲ ನೆಬುಲೆ ಅದರಲ್ಲಿರುವಂಥ ಮೆಟೀರಿಯಲ್ಸ್ಗಳು ದೇ ಹೊಡಿಕೊಳ್ಳೋದು ಕಂಡೆನ್ಸ್. ಆ ಗಾಳಿ ರೊಟೇಟ್ ಆಗ್ತಾ ದೇ ವಿಲ್ ಗೆಟ್ ಕಂಡೆನ್ಸ್ಡ್ ಅಂಡರ್ ದಿ ಇನ್ಫ್ಲೂಯೆನ್ಸ್ ಆಫ್ ಗ್ರಾವಿಟಿ ಆ್ಯಂಡ್ ದಟ್ ಈಸ್ ಗೋಯಿಂಗ್ ಟು ಟ್ರಾನ್ಸ್ಫಾರ್ಮ್ ಇನ್ ಟು ಎ ಪ್ಲಾನೆಟ್ಸ್. ಈಗೇನು ದೊಡ್ಡ ಈಗ ಗ್ಯಾಸ್ ಎಕ್ಸ್ಪ್ಲೋಡ್ ಆಗಿ ಸಣ್ಣ ಸಣ್ಣ ಪೀಸ್ಗಳಾಗಲ್ಲ ಇವುಗಳಲ್ಲಿ ಇವೇನಾದರೂ ಇಲ್ಲಿರುವಂಥ ಆ್ಯಸ್ ಯೂನಿವರ್ಸ್ ಈ ಥರ ಎಕ್ಸ್ಪ್ಯಾಂಡ್ ಆಗಿರುತ್ತೆ ಎಲ್ಲ ಕಡೆ ಯೂನಿವರ್ಸ್ ಲೈಕ್ ಪೀಸಸ್ ಆಫ್ ನೆಬುಲೆ ಈ ಥರ ಎಕ್ಸ್ಪ್ಯಾಂಡ್ ಆಗೋದು ಅಲ್ಲಿ ದಿಸ್ ಒನ್ ಆಫ್ ದಿ ನೆಬುಲೆ ಇಸ್ ಅವರ್ ಸೋಲಾರ್ ಸಿಸ್ಟಮ್. ಇಂಥದ್ರಲ್ಲಿ ಒಂದು ಸೋಲಾರ್ ಸಿಸ್ಟಮ್ ಇದೆ. ಈಗ ಈ ಥರ ಯೂನಿವರ್ಸ್ ಎಕ್ಸ್ಪ್ಯಾಂಡ್ ಆಗಿ ಯಾವಾಗ ಕೂಲ್ ಆಯಿತೋ ಮೆಟೀರಿಯಲ್ಸ್ ಇದರಲ್ಲಿ ನೆಬುಲೆದಲ್ಲಿ ದೇ ಗೆಟ್ ಕಂಡೆನ್ಸ್ಡ್ under the influence of gravity and they are going to transform into what you call them as a stars and the planets. ಈ ರೀತಿಯಾಗಿ ನಾವೇನದು ಮೆಟೀರಿಯಲ್ಸ್ ಎಲ್ಲ ಕಂಡೆನ್ಸ್ ಆಗಿ ಸ್ಟಾರ್ಸ್ ಆಗಿ ಪ್ಲಾನೆಟ್ಸ್ಗಳಾಗಿ ಹಂಗೆ ಇಂಥ ಅನೇಕ ಪ್ಲಾನೆಟ್ಸ್ಲಿ ಅರ್ತ್ ಈಸ್ ಆಫ್ ಒನ್ ಆಫ್ ದಿ what you call them as a planet of the solar system ಅಲ್ಲಿ ಅರ್ತ್ ಒಂದು ಪ್ಲಾನೆಟ್. ಈಗ ಅರ್ತ್ ವಾಸ್ ಸಪೋಸ್ ಟು ಬಿ ಫಾರ್ಮ್ ಎಷ್ಟು ವರ್ಷ ಹಿಂದೆ ಆಗಿರ್ಬೋದು ಅಂದರೆ what you call them as a 4.5 millions what you call them as a billions years ago. what you call 4.5 billions years ago ದಲ್ಲಿ ಈ ಒಂದು ಅರ್ತ್ ವಾಸ್ ಫಾರ್ಮ್. what is how is when the earth is formed? earth is formed in what you call 4.5 billions years ago. billion years ago ಹಿಂದ್ಗಡೆ ಅರ್ತ್ ಫಾರ್ಮೇಷನ್ ಆಗಿದೆ. ಇದು 4.5 ಬಿಲಿಯನ್ ಇಯರ್ಸ್ ಆಗೋದಲ್ಲಿ ಈ ಒಂದು ಅರ್ತ್ ಫಾರ್ಮೇಷನ್ ಆಗಿದೆ. ಮತ್ತು ನಾವು ನಮ್ಮ ಅರ್ತ್ ಏನಿದೆಯಲ್ಲ ನಮ್ಮ ಪ್ಲಾನೆಟ್ ಆದಂಥ ಅರ್ಥಗಳು ಸೋಲಾರ್ ಸಿಸ್ಟಮ್ ಇದೆಯಲ್ಲ ಅದು ಯಾವ ಒಂದು ಗ್ಯಾಲಾಕ್ಸಿಯಲ್ಲಿದೆ ಅಂದರೆ ಕಳೆದಿದೆ ಮಿಲ್ಕಿ ವೇ ಗ್ಯಾಲಾಕ್ಸಿ. ಅವರ್ ಗ್ಯಾಲಾಕ್ಸಿ ಇಸ್ ಕಾಲ್ಡ್ ಬ್ರೈಟ್ ವೀಲಿಂಗ್ ಮಿಲ್ಕಿ ವೇ ಗ್ಯಾಲಾಕ್ಸಿ ವಿತ್ ಕನ್ಸಿಸ್ಟಿಂಗ್ ಆಫ್ ಅಬೌಟ್ ಎ and what you call this is a thousands or 100 million stars. What you call it consists of 100 millions of stars are present in the Milky Way galaxy. ಆ ಮಿಲ್ಕಿ ವೇ ಗ್ಯಾಲಾಕ್ಸಿಯಲ್ಲಿ ಅನೇಕ ಸ್ಟಾರ್ಸ್ ನಮ್ಮದು what you call ಸೌರಮಂಡಲ ಇದೆ ಅದರಲ್ಲಿ ಸುತ್ತ ಅನೇಕ ಪ್ಲಾನೆಟ್ಸ್ಗಳು ಇದಾವೆ. ಇಟ್ ಕನ್ಸಿಸ್ಟಿಂಗ್ ಆಫ್ 100 billions of ಸ್ಟಾರ್ಸ್. ಈಗ ದಿಸ್ ಇಸ್ what you call ಇಲ್ಲಿ ನಮ್ಮ ಈ ಒಂದು ಗ್ಯಾಲಾಕ್ಸಿ ಇದೆಯಲ್ಲ ದಿಸ್ ಒಂದು ಗ್ಯಾಲಾಕ್ಸಿ ಅಂದರೆ ಇಲ್ಲೊಂದು ಸೋಲಾರ್ ಸಿಸ್ಟಮ್ ಇದೆ. ಆವಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಸೋಲಾರ್ ಸಿಸ್ಟಮ್ ದಿಸ್ ಗ್ಯಾಲಾಕ್ಸಿ. ಈ ಗ್ಯಾಲಾಕ್ಸಿಯಲ್ಲಿ ನಿಯರ್ಲಿ ಕೊಟ್ಕೊಳ್ತೇವೆ 100 billions of what called ಸ್ಟಾರ್ಸ್ ಇದಾವೆ ಅನ್ನೋದು. ಆ್ಯಂಡ್ ಅರ್ತ್ ವಾಸ್ ಸಪೋಸ್ ಟು ಬಿ ಫಾರ್ಮ್ಡ್ ಅಬೌಟ್ 4.5 billion years ಆಗಿದೆ. ಅರ್ತ್ ವಾಸ್ ಬೀಯಿಂಗ್ ಎ ಪಾರ್ಟ್ ಆಫ್ ಅವರ್ ಸೋಲಾರ್ ಸಿಸ್ಟಮ್ನ ಒಂದು ಭಾಗ. ನೇಮ್ ಸೋಲಾರ್ ಸಿಸ್ಟಮ್ ಅಂದರೆ ಸೋ ಮೆನಿ ಪ್ಲಾನೆಟ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದಿ ಸನ್. ಅದರಲ್ಲಿ ಒಂದು ಭಾಗ ಯಾವುದಂದ್ರೆ ಅರ್ತ್. ಇಟ್ ಯೂಸಲಿ ಇಟ್ಸ್ ಎ ಒರಿಜಿನೇಟೆಡ್ ಎ ಫ್ರಾಗ್ಮೆಂಟ್ ಆಫ್ ನೆಬುಲಸ್. ಈ ನೆಬುಲಸ್ ಇತ್ತಲ್ಲ ಒಂದು ಪೀಸ್ ಅಂದರೆ ಒಂದು ಭಾಗ ಸ್ವಲ್ಪ ಭಾಗನೇ ಅರ್ಥ ಆಗಿತ್ತು. ಅಂದರೆ ಆ ಮೆಟೀರಿಯಲ್ಸ್ ಎಲ್ಲ ಪೀಸ್ ಆಗಿದ್ವು ಒಂದು ಎಕ್ಸ್ಪ್ಲೋರ್ಡ್ ಆಗಿ ಅನೇಕ ನೆಬುಲೆ ಆಗಿದ್ವು. ಆ ನೆಬುಲೆಯಲ್ಲೇ ಸ್ವಲ್ಪ ಭಾಗ ಮೆಟೀರಿಯಲ್ಸ್ಗಳು ಕಂಡೆನ್ಸ್ ಆಗಿ ಪ್ಲಾನೆಟ್ಗಳು ಆಗ್ತವೆ. ಅದರಲ್ಲಿ ಅದಕ್ಕೆ ಹೇಳ್ತೀವಿ ಇದನ್ನು ನೋಡಿಕೊಳ್ಳಿ ಫ್ರಾಗ್ಮೆಂಟ್ ಆಫ್ ನೆಬುಲಸ್. ಅರ್ತ್ ಇಸ್ ಎ ಫ್ರಾಗ್ಮೆಂಟ್ ಅದರ ಭಾಗ. ಯೂನಿವರ್ಸ್ ಇಸ್ ಮೇಡ್ ಆಫ್
ಡಿವೈಡ್ ಮಾಡಿದ್ರೆ ನೆಬುಲೆ ಸಿಗ್ತವೆ, ನೆಬುಲೆ ಮತ್ತೆ ಡಿವೈಡ್ ಮಾಡಿದ್ರೆ ಸೋಲಾರ್ ಸಿಸ್ಟಮಲ್ಲಿ ಅನೇಕ ಮತ್ತು ಸಣ್ಣ ಸಣ್ಣ ಫ್ರಾಗ್ಮೆಂಟ್ಸ್ಗಳು ಅದಕ್ಕೆ ಅರ್ತ್ ಇಸ್ ಒನ್ ಆಫ್ ದಿ ಫ್ರಾಗ್ಮೆಂಟ್ ಅಂತ ನಾವು ಕರಿತೀವಿ ಅನ್ನೋದು. ಇಲ್ಲಿ ಈ ಒಂದು ಫ್ರಾಗ್ಮೆಂಟ್ ವಿಚ್ ಗಿವ್ ರೈಸ್ ಟು ವಾಟ್ ಕಾಲ್ಡ್ ದಿಸ್ ಅರ್ತ್. ಅರ್ತ್ ವಾಸ್ ವೆರಿ ಹಾಟ್. ಅವಾಗ ಎಷ್ಟು ಫಾರ್ಮ್ ಆಗಿರುತ್ತಲ್ಲ ಅದು ವೆರಿ ಹಾಟ್ ಇತ್ತು ಅನ್ನೋದು. ಅಬೌಟ್ 400 ಡಿಗ್ರಿ ಸೆಂಟಿಗ್ರೇಡ್ ಟೆಂಪ್ರೇಚರ್ ಇರುತ್ತೆ. ಇಟ್ಸ್ ಅಲ್ಲಿ ಕನ್ಸಿಸ್ಟ್ ಆಫ್ ವೇರಿಯಸ್ ಆಟಮ್ಸ್ ಲೈಕ್ ಫೀರಿಯ ಆಟಮ್ಸ್ಗಳು ಕಂಡು ಬಂದು ಅಂತ ಬರ್ಕೊಳ್ತೀನಿ. ಅಲ್ಲಿ ಆ ಅರ್ಥಲ್ಲಿ ಏನಾಯಿತು, ಕೆಲವು ಆಟಮ್ಸ್ಗಳಿದ್ವು. ಯಾವ ಅಂದರೆ ಐರನ್, ನಿಕ್ಕಲ್, ವರ್ಟಿಕಲ್ ದೀಸ್ ಆರ್ ವರ್ಟಿಕಲ್, ಅಲ್ಯೂಮಿನಿಯಂ, ಆರ್ಗಾನ್, ಇವೆಲ್ಲ ದೀಸ್ ಆರ್ ದಿ ಗ್ಯಾಸ್ ವೇರಿಯಸ್ ಆಟಮ್ಸ್ ಆರ್ ಪ್ರೆಸೆಂಟ್. ಆ್ಯಂಡ್ ಆಕ್ಸಿಜನ್, ಈ ಇಲಿಯಮ್, ಇವೆಲ್ಲ ಡಿಫ್ರೆಂಟ್ ಆಟಮ್ಸ್ ಆರ್ ಪ್ರೆಸೆಂಟ್ ಇನ್ ದಿ ಅರ್ತ್. ಅದರಲ್ಲಿ ಏನಾಯಿತು, ಆ್ಯಸ್ ನೆಬುಲೆ ಏನಿತ್ತು ಅರ್ತಿನ ಒಂದು ಫ್ರಾಗ್ಮೆಂಟ್, ಅರ್ತ್ ಇಸ್ ಎ ಫ್ರಾಗ್ಮೆಂಟ್ ಆಫ್ ನೆಬುಲಸ್. ಆ್ಯಸ್ ನೆಬುಲೆ ಅಂದ್ರೆ ಒಂದು ಅರ್ತ್, ಆ್ಯಸ್ ಅರ್ತ್ ಕೂಲ್ಡ್ ಆದಂಗೆ ಅಲ್ಲಿ ಯಾವ ಎವಿಯರ್ ಪಾರ್ಟಿಕಲ್ಸ್ ಇದು ಆಟಮ್ಸ್ಗಳಿದ್ವು, ಒಟ್ಟಿಕೊಳ್ಳಿ ಐರನ್ ಆಗಿರ್ಬೋದು, ಆ್ಯಂಡ್ ಸಮ್ ಆಫ್ ದಿ ಒಟ್ಟಿಕೊಳ್ಳಿ ನಿಕ್ಕಲ್ ಏನಾಯಿತು, ಇಂಥ ಕೆಲವು ಎವಿಯರ್ ಇರುವಂಥವು ಅದಾವೇನದು ಕಂಡೆನ್ಸ್ ರ್ಯಾಪಿಡ್ಲಿ ಕಂಡೆನ್ಸ್ ಆದವು. ಆ್ಯಂಡ್ ವಿಚ್ ಫಾರ್ಮ್ ವೆರಿಕಾಲ್ ವಿಚ್ ಆರ್ ವೆರಿ ಹಾಟ್ ಆಗಿದ್ವು ಅಂತಂದು ಅವು ಏನಾಯಿತು, ಕಂಡೆನ್ಸ್ ರ್ಯಾಪಿಡ್ಲಿ ಡ್ಯೂ ಟು ಗ್ರಾವಿಟಿ ಆ್ಯಂಡ್ ದೇ ಫಾರ್ಮ್ ಒಟ್ಟಿಕೊಳ್ಳಿ ಅರ್ತ್ ಕೋರ್. ಭಾಳ ಹೆವಿ ಇದನ್ನು ಭೂಮಿಯ ಮಧ್ಯಕ್ಕೆ ಸೇರ್ಕೊಂಡ್ಬಿಡ್ಬೋದು ಸೆಂಟ್ರಲ್ಲಿ. ಅದಕ್ಕೆ ಅರ್ತಿನ ಕೋರ್, ಹಾಗೆ ಅರ್ತ್ ಕೋರಲ್ಲಿ ಹೆವಿ ಮೆಟೀರಿಯಲ್ಸ್ಗಳು ಇರ್ತವೆ. ಹೆವಿ ಮೆಟಲ್ಸ್ ಅಂತ ಐರನ್ ಇಂಥವೆಲ್ಲ ಕಂಡೆನ್ಸ್ ಆಗಿ ಇಲ್ಲಿ ಹೆವಿಯರ್ ಪಾರ್ಟಿಕಲ್ಸ್ ಗೆಟ್ ಸೆಟಲ್. ಇದು ಭೂಮಿ ಕುದಿತಾ ಇರುವಂಥ ವಾಟಿಗಳಲ್ಲಿ ಬರ್ನಿಂಗ್ ಬಾಲ್ ಲೈಕ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಅವಾಗ ಹೆವಿ ಇರೋಂಥವು ದೇ ಕಂಡೆನ್ಸ್, ಕೂಲ್ ಆದಂಗೆ ಹೆವಿ ಇರೋಂಥವು ಕಂಡೆನ್ಸ್ ಆಗಿ ಏನಾಯಿತು, ದೇ ಫಾರ್ಮ್ ಎ ಕಾಂಪ್ಯಾಕ್ಟ್ನ ಅರ್ಥ ಕ್ರೋರ್ ಆಗುತ್ತೆ ಅನ್ನೋದು. ಆ್ಯಂಡ್ ಇಲ್ಲಿ ಲೈಟ್ ಎಲಿಮೆಂಟ್, ಇದಕ್ಕಿಂತ ತೂಕ ಕಡಿಮೆ ಲೈಟ್ ಎಲಿಮೆಂಟ್ಸ್ಗಳು ಇದ್ದಂಥವು ಅಲ್ಯೂಮಿನಿಯಂ ಆಗಿರೋ ಸಿಲಿಕಾಲ್, ದೇ ಫಾರ್ಮ್ ದಿ ಮಿಡಲ್ ಇದು ಕೋರ್ ಆ್ಯಂಡ್ ಕ್ರಸ್ಟ್. ಮಿಡಲಲ್ಲಿ ಏನಾಯಿತು ಸೇರಿಕೊಂಡು ಕ್ರಸ್ಟ್ ಆಗುವ ಒಂದು ಬಿಸಿಲೆ. ಕೋರಲ್ಲಿ ಹೆವಿ ಮೆಟಲ್ಸ್ ಆದಂಥ ಐರನ್ ಅಂಥವೆಲ್ಲ ಇದ್ವು, ಇಲ್ಲಿ ಲೈಟರ್ ಮೆಟಲ್ಸ್ಗಳು ಇಲ್ಲಿ ಸೇರಿಕೊಂಡು ಒಂದು. ಆ ರೀತಿಯಾಗಿ ಈ ಒಂದು ಆಯಿತು. ಕೆಲವು ಇನ್ನೂ ಭಾಳ ಲೆಸ್ ವೆಯ್ಟ್ ಆ್ಯಂಡ್ ವಿಚ್ ಆರ್ ವೊಲಟೈಲ್, ಲೈಟೆಸ್ಟ್ ವೆಯ್ಟ್, ಭಾಳ ಕಡಿಮೆ ವೆಯ್ಟ್ ಇದಾವೆ ಅಂದರೆ ಕಾರ್ಬನ್ ಆಗಿದ್ದು, ಹೈಡ್ರೋಜನ್ ಆಗಿದ್ದು, ನೈಟ್ರೋಜನ್, ಇವು ಆಕ್ಸಿಜನ್ ಇದಾವಲ್ಲ, ದೇ ವರ್ಟಿಕಲ್ ಎಸ್ಕೇಪ್ ಫ್ರಮ್ ದಿ ಗ್ರಾವಿಟಿ. ಈ ಒಂದು ಗ್ರಾವಿಟಿ ಇರ್ತಲ್ಲ ಭೂಮಿಗೆ, ಆ ಗ್ರಾವಿಟಿಯಿಂದ ಎಸ್ಕೇಪ್ ಆಗಿ ಹೊರಗಡೆ ಬಂದು, ಯಾಕಂದ್ರೆ ನಾಟ್ ತೂಕ ಇರಲಿಲ್ಲ. ಆ್ಯಂಡ್ ದಟ್ ಫಾರ್ಮ್ ದೇವರ್ ಔಟರ್ ಅಟ್ಮಾಸ್ಫಿಯರ್. ಅವು ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ನೈಟ್ರೋಜನ್ ಇವು ಔಟರ್ ಅಟ್ಮಾಸ್ಫಿಯರ್ ಸೇರಿಕೊಂಡು ಹಿಂಗೆ ಅರ್ಥಲ್ಲಿ ಈ ಥರ ಆರ್ಗನೈಸೇಷನ್ ಆಯಿತು. ಯೂಸಲಿ ಆ್ಯಸ್ ಎ ಅರ್ತ್ ಸ್ಟಾರ್ಟೆಡ್ ಕೂಲ್ ಆಗ್ತಾ ಹೋದಂಗೆ ಗ್ರ್ಯಾಜುಯಲಿ ಏನಾಯಿತು ಅಂದರೆ ಆಟಮ್ಸ್ ಲೈಕ್ ಪಡಿಕೊಳ್ಳೋದಿದೆ ಕಾರ್ಬನ್ ಆಗಿರೋದು, ಹೈಡ್ರೋಜನ್, ಆಕ್ಸಿಜನ್ ಇವೆಲ್ಲ ಇದ್ವಾಗ ಅಟ್ಮಾಸ್ಫಿಯರ್ಲಿ ಅವು ರಿಯಾಕ್ಟೆಡ್ ವಿತ್ ಒನ್ ಅದರ್. ಬಿಕಾಸ್ ದಿಸಲ್ಲಿ ಇನ್ ಕೇಸ್ ದಿಸಲ್ಲಿ ಎಲ್ಲೇನಾಗಿದೆ ಅಂದರೆ ಕಾರ್ಬನ್, ಹೈಡ್ರೋಜನ್, ನೈಟ್ರೋಜನಲ್ಲಿ ಹೈಡ್ರೋಜನ್ ಆಟಮ್ ಇಸ್ ಎ ವೆರಿ ರಿಯಾಕ್ಟಿವ್ ಎಲಿಮೆಂಟ್ ವಿಚ್ ಗೋಯಿಂಗ್ ಟು ಕಂಬೈನ್ ವಿತ್ ಅದರ್ ಎಲಿಮೆಂಟ್ಸ್. ಅದರ್ ಯಾವ ಕೂಲ್ ಆಗ್ತಾ ಹೋದಂಗೆ ಈ ಹೈಡ್ರೋಜನ್ ಎಲಿಮೆಂಟ್ ಬೇರೆ ಬೇರೆ ಎಲಿಮೆಂಟ್ ಜೊತೆಗೆ ಕಂಬೈನ್ ಆಗುತ್ತೆ. ಕಂಬೈನ್ ಆಗಿ ಏನಾಗುತ್ತೆ, ಇಟ್ ಫಾರ್ಮ್ಸ್ ಇಟ್ ವಾಟ್ ಕಾಲ್ಡ್ ದೆಮ್ ಇಸ್ ಎ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಹೈಡ್ರೋಜನ್ ಕಂಬೈನ್ ವಿತ್ ಅದರ್ ಎಲಿಮೆಂಟ್ಸ್ ಟು ಫಾರ್ಮ್ ವೇರಿಯಸ್ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್. ನೋಡಿ ಈಗ ನಮಗೆ ಫಸ್ಟ್ ಕಾರ್ಬನ್, ನೈಟ್ರೋಜನ್ ಎಲ್ಲ ಹೈಡ್ರೋಜನ್ ಎಲಿಮೆಂಟ್ಸ್ಗಳಿದ್ದು ಪ್ರಿಮಿಟಿವ್ ಅರ್ಥ ಫಸ್ಟ್ ಅರ್ಥದಲ್ಲಿ ಆಟಮ್ಸ್ ಫ್ರೀ ಸ್ಟೇಟಲ್ಲಿ ಇರ್ತವೆ. ಅಲ್ಲಿ ಹೈಡ್ರೋಜನ್ ಆಟಮ್ಸ್ ಕಂಬೈನ್ ಆಗಿ ವಾಟ್ ಕಾಲ್ಡ್ ದೆಮ್ ಇಸ್ ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಲೈಕ್ H2O, hydrogen combine with vertical oxygen ಜೊತೆಗೆ H2O ಆಯಿತು, ಹೈಡ್ರೋಜನ್ ಕಂಬೈನ್ ನೈಟ್ರೋಜನ್, ಅಮೋನಿಯಾ ಆಯಿತು, ಹೈಡ್ರೋಜನ್ ಕಂಬೈನ್ ಮತ್ತು ಕಾರ್ಬನ್ ತರ ವರ್ಟಿಕಲ್ ಮೀಥೇನ್. ಹಿಂಗೆ ಈ ಪ್ರಿಮಿಟಿವ್ ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಆರ್ ಫಾರ್ಮ್ಡ್ ಫ್ರಮ್ ದಿ ಫ್ರೀ ಆಟಮ್ಸ್ ಲೈಕ್ ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್ ಅಟ್ಮಾಸ್ಫಿಯರ್ ಇರುತ್ತೆ. ಅದ್ರ ಜೊತೆಗೆ ಇವೆಲ್ಲ ಹೈಡ್ರೋಜನ್ ಇವೆಲ್ಲ ಬೇರೆ ಬೇರೆ ಎಲಿಮೆಂಟ್ ಜೊತೆ ಕಂಬೈನ್ ಆಗಿ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ಗಳು ಫಾರ್ಮೇಷನ್ ಆಗ್ತವೆ. ಯಾಸ್ ವರ್ಟಿಕಲ್ ಇಸ್ ಅಟ್ ಟೆಂಪರೇಚರ್ ಏನಾಗಿದೆ ವಾಸ್ ವೆರಿ ಹೈ ಇದರಿಂದ ಈ ಅಮೋನಿಯಾ ಏನು ಫಾರ್ಮೇಷನ್ ಇನ್ನಾಗಿರೋ ಕಾಂಪೌಂಡ್ ಅಂತ ಅಮೋನಿಯಾ ಆಗಿದೆ, ವಾಟರ್ ಆಗಿದೆ, ಮೀಥೇನ್ ಆಗಿದೆ, ಹೈಡ್ರೋಜನ್ ಆಗಿದೆ. ಈ ವೆರಿ ಅಟ್ಮಾಸ್ಫಿಯರ್ಗಳಲ್ಲಿ ಭಾಳ ಟೆಂಪ್ರೇಚರಿಂದ ಈ ಅಮೋನಿಯಾ ಆಗಿದ್ದು ಮೀಥೇನ್ ಇದಾವಲ್ಲ ರಿಮೈನ್ಡ್ ಆಸ್ ಗ್ಯಾಸಲ್ಲೇ ಗ್ಯಾಸ್ ರೂಪದಲ್ಲಿ ಇದ್ದು. ಯಾಕಂದ್ರೆ ಬಿಕಾಸ್ ಆಫ್ ವೆರಿ ಹಾಟ್ ಟೆಂಪ್ರೇಚರ್ ಅಂತ ಇವು ಗ್ಯಾಸ್ ರೂಪದಲ್ಲಿ ಇರ್ತವೆ. ಅವು ಮೀಥೇನ್ ಆಗಿದ್ದು, ಅಮೋನಿಯಾ. ಆ್ಯಂಡ್ ವಾಟರ್ ಏನಾಗುತ್ತೆ, ಈ ಹೀಟರ್ ಭಾಳ ಬಿಸಿ ಇರೋದ್ರಿಂದ ಭೂಮಿ ವಾಟರ್ ಇಸ್ ಇನ್ ದಿ ಫಾರ್ಮ್ ಆಫ್ ಸ್ಟೀಮ್ ರೂಪದಲ್ಲಿ ಇತ್ತು. ಯಾವ ಈ ಸ್ಟೀಮ್ ರೂಪದಲ್ಲಿರುವಂಥ ವಾಟರ್ ಏನಂತೆ ಆಸ್ ದಿ ಟೆಂಪ್ರೇಚರ್ ಕೂಲ್ ಆಗ್ತಾ ಆದಂಗೆ ಈ ಒಂದು ಸ್ಟೀಮ್ ಏನಾಯ್ತು ಇಟ್ಕೊಂಡು ಹಾವಿಯಾಗಿ ಹೋಗಿ ಮೇಲೆ ಒಟ್ಕೊಳ್ಳಿ ಸೈಡ್ ಎವಾಪ್ರೇಟ್ಸ್ ಆ್ಯಂಡ್ ಇಟ್ ಕಂಡೆನ್ಸ್ಡ್ ಕೂಲ್ ಡೌನ್ ಇಟ್ ಕಂಡೆನ್ಸ್ ಟು ಫಾರ್ಮ್ ಎ ಕ್ಲೌಡ್ ಆಗ್ತು. ಕ್ಲೌಡ್ ನಂಬರ್ ಆಫ್ ಕ್ಲೌಡ್ಸ್ ಆರ್ ಇನ್ಕ್ರೀಸ್. ಕ್ಲೌಡ್ಸ್ ಎಲ್ಲ ಹೋಗಿ ಸೇರ್ಕೊಂತ ಹೋಗಿ ದೇ ಗೋಯಿಂಗ್ ಟು ವಾಟ್ ಕಾಲ್ಡ್ ದಿಸ್ ಕೊಲ್ಯಾಡ್ ವಿತ್ ಈಚ್ ಇದರ್ ಆ್ಯಂಡ್ ದೇ ಕಮ್ಸ್ ಔಟ್ ಆಸ್ ಅ ರೈನ್ ರೂಪ ಮಳೆ ರೂಪದಲ್ಲಿ ಭೂಮಿಗೆ ಬಂದು.
ಹಾಗೆ ಬಂದಂಗೆ ಭೂಮಿ ಏನಾಗುತ್ತೆ ಮತ್ತೆ ಇಟ್ ಬಿಗಿನ್ ಕೂಲ್ ಡೌನ್ ಆಗ್ತಾ ಹೋಗುತ್ತೆ. ಈಗ ಎಸ್ ದಿಸ್ ಪ್ರೋಸ್ ಗೋಯಿಂಗ್ ಟು ಕಂಟಿನ್ಯೂ ಫಾರ್ ಅಬೌಟ್ ಮಿಲಿಯನ್ಸ್ ಆಫ್ ಇಯರ್ಸ್. ಕ್ಲೌಡ್ ಫಾರ್ಮೇಷನ್ ಆಗೋದು, ಮಳೆ ಬರೋದು. ಈಗ ಹಂಗೆ ಟೊರೆನ್ಷಿಯಲ್ ರೈನ್ಸ್ ಆಲ್ಸೋ ಅಕರ್ಸ್ and torrential rains is due to the vertical curvature of the earth into furrows. ಕೆಲವು ಫರೋಸ್ಗಳು ತೆಗ್ಗು ಗುಂಡಿಗಳೆಲ್ಲ ಕ್ರಿಯೇಟ್ ಆಗುತ್ತೆ. ಈಗ ಒಂದು ಸರ್ಫೇಸ್ ಪೂರ್ತಿ ಕೂಲ್ ಆದ ನಂತರ ಏನಾಗುತ್ತೆ, ಈ ಒಂದು ಈ ಬಿಕಾಸ್ ಟೆಂಪ್ರೇಚರ್ ಕಡಿಮೆ ಆದಂಗೆ ಏನಾಗ್ತದೆ, ಆ ನೀರು ಆವಿ ಆಗೋದಿಲ್ಲ. ಪೂರ್ತಿ ಭೂಮಿಯ ಟೆಂಪ್ರೇಚರ್ ಪೂರ್ತಿ ಕಡಿಮೆ ಆದಮೇಲೆ ಈ ಫರೋಗಳು ಏನು ಸೃಷ್ಟಿಯಾಗಿದ್ವೋ ನೋಡಿ ರಿಡ್ಜಸ್ ಏನು ಸೃಷ್ಟಿಯಾಗಿದ್ವೋ ಆ ಒಂದು ಫರೋಸ್ ನೋಡಿ ಕಳೆದ ಈ ಒಂದು ಸಣ್ಣ ಸಣ್ಣ ಅವೆಲ್ಲ ಗುಂಡಿಗಳು ಏನು ಅಥವಾ ಫರೋಸ್ಗಳು ಏನು ತೆಗ್ಗಳಿದ್ವಲ್ಲ, ದ ಫಿಲ್ಡ್ ವಿತ್ ಆಸ್ ಟೆಂಪ್ರೇಚರ್ ಆಫ್ ಕೂಲ್ ಡೌನ್ ಪೂರ್ತಿ ಆದಮೇಲೆ ಇಟ್ ಕ್ಯಾನ್ ಹೋಲ್ಡ್ ದಿ ವಾಟರ್ ಹಿಡ್ಕೊಳ್ಳೋ ಸಾಮರ್ಥ್ಯ ಇದೆ. ಯಾಕಂದರೆ ಆ ಎವಾಪರೇಷನ್ ಆಗಲ್ಲ, ಸ್ವಲ್ಪ ಪೂರ್ತಿ ಕೂಲ್ಡ್ ಆಗಿದೆ. ಅವಾಗ ಏನಾಗುತ್ತೆ, ಈ ಒಂದು ಮಳೆಯಿಂದ ಬಂದಂಥ ನೀರೆಲ್ಲ ತೆಗೊಂಡು ಸೆಟಲ್ಡ್ ಅಟ್ ದಿ ಬಟ್ ಕಾಲ್ಡ್ ದೀಸ್ ಫರೋಸ್ ಅಲ್ಲೇ ಸೆಟ್ಲ್ ಆಗಿ ಆ್ಯಂಡ್ ಲೀಡ್ ಟು ದಿ ಫಾರ್ಮೇಷನ್ ಆಫ್ ವಾಟರ್ ಬಾಡೀಸ್, ಅದು ಲೈಕ್ ಲೇಕ್ಸ್, ರಿವರ್ಸ್ ಆ್ಯಂಡ್ ವಡಿಕಲ್ ಭಾಳ ಆಳ ಇರುವಂಥ ಜಾಗಗಳಲ್ಲಿ ದ ಕ್ಯಾನ್ ಕನ್ವರ್ಟ್ ಇಂಟು ವಡಿಕಲ್ ಸಿ ಆಗಿ ಕನ್ವರ್ಟ್ ಅದು. ಅಲ್ಲಿ ಈ ಮಳೆ ಬರ್ತಾ ಇತ್ತು ವಡಿಕಲ್ ಇಟ್ ಕ್ಯಾನ್ ಕ್ಯಾರಿ ದಿ ಸೋ ಮೆನಿ ಅಟ್ಮಾಸ್ಫಿಯರ್ ಗ್ಯಾಸ್ ಅಲಾಂಗ್ ವಿತ್ ದಟ್. ರೈನ್ ವಾಟರ್ ಕ್ಯಾರೀಸ್ ದಿ ವಡಿಕಲ್ ಅಟ್ಮಾಸ್ಫಿಯರ್ ಇರುವಂಥ ಗ್ಯಾಸ್ ಆದಂಥ ಅಮೋನಿಯಾನ, ಮೀಥೇನ್ನ ತಗೊಂಡು ಭೂಮಿ ಬಂದು ಸೇರಿಸ್ತವೆ ವಡಿಕಲ್ ಅಗೇನ್. ಆ್ಯಂಡ್ ದಟ್ ದೋಸ್ ಕೆಮಿಕಲ್ಸ್ ಅಗೇನ್ ಎಂಟರ್ ಇಂಟು ದೀಸ್ ವಾಟರ್ ಬಾಡೀಸ್ಗೆ ಹೋಗಿ ಆಗ್ತದೆ ಥ್ರೂ ದಿ ರೈನ್ ವಾಟರ್. Because when rain comes, it carry these gas present in the atmosphere, and they can also carry these gas along with the rain water to the sea, ಸಮುದ್ರವನ್ನು ಅಥವಾ ದೊಡ್ಡ ದೊಡ್ಡ ವಾಟರ್ ಬಾಡೀಸ್ ಸೇರ್ಕೊಂತಾವೆ. ಅಂಡ್ ಆಲ್ಸೋ ರಿವರ್ ಏನಿರ್ತಲ್ಲ ಅದು ಬಂದು ಸಮುದ್ರ ಸೇರ್ಬೇಕಾದ್ರೆ it can also carry so many salts. So river carries so many salts and minerals, and that also what you call enter into the sea ಸೇರ್ಕೊಂತು. ಅಂಡ್ ಆಲ್ಸೋ ಇನ್ ಅಡಿಷನ್ ಟು ಭೂಮಿಯನ್ನು ಒಳಗಡೆ ಭಾಳ ಆಟಿತ್ತು, ವಾಲ್ಕೆನಿಕ್ ಎರಪ್ಷನ್ಸ್ ಆಗ್ತಾ ಇತ್ತು. ವಾಲ್ಕೆನಿಕ್ ಎರಪ್ಷನ್ ಏನಾಗುತ್ತೆ, ಇನ್ಕ್ರೀಸ್ ದಿ ಸಮುದ್ರದಲ್ಲೆಲ್ಲ ಓಷನ್ಸಲ್ಲೆಲ್ಲ ವಾಲ್ಕೆನಿಕ್ ಎರಪ್ಷನ್ ಅಂದರೆ ಅದರಲ್ಲಿ ಒಳಗಿರುವಂಥ ಎಲಿಮೆಂಟ್ಸ್ಗಳು ಮೇಲೆ ಬರೋದ್ರಿಂದ ಮಿನರಲ್ ಕಂಟೆಂಟ್ ಆಫ್ ಸಿ ಆಲ್ಸೋ ಇನ್ಕ್ರೀಸ್ ಆಗುತ್ತೆ. ಹಿಂಗೆ ಸಮುದ್ರದಲ್ಲಿ ವಿ ಕ್ಯಾನ್ ಸಿ ದಿ ಮಿನರಲ್ ರಿಚ್ ಇರುವಂಥ ಮಾಡಿಕೊಳ್ಳದೇನಿದೆ ಎಲಿಮೆಂಟ್ಸ್ ರಿಚ್ ಇರುವಂಥ ಒಂದು ಇನ್ನೂ ಸ್ವಲ್ಪ ಬಿಸಿ ಇರುತ್ತೆ, ಹಾಟ್ ಆಗಿರುತ್ತೆ ಅಂತ ಒಂದು ನೀರಲ್ಲಿ ಇಷ್ಟೊಂದು ಮಿನರಲ್ ಎಲಿಮೆಂಟ್ಸ್ಗಳು ಅಮ್ಮೋನಿಯಾ, ಮೀಥೇನ್ ಎಲ್ಲ ವಾಟರಲ್ಲಿ ಬಂದು ಸೇರಿಕೊಂಡಿರುವಂಥ ಒಂದು ವಾಟರ್ ಬಾಡೀಸ್ ಎಲ್ಲ ಸೇರಿಕೊಂಡು. ಈಗ ಏನಾಯಿತು, ಆವಾಗ ಎನರ್ಜಿ ವಾಸ್ ವಾಟ್ ಕಳ್ದೇನೆ. ಇನ್ ಅಡಿಷನ್ ಟು ದಟ್ ಏನಾಯಿತು, ಎನರ್ಜಿ ರಿಕ್ವೈರ್ಡ್ ಫಾರ್ ಸಿಂಥಸಿಸ್ ಈ ಕೆಮಿಕಲ್ಸ್ಗಳೆಲ್ಲ ಬಂದು ಭೂಮಿ ಎಲ್ಲಿ ಸೇರ್ಕೊಂಡದವೆಲ್ಲ ಎಂಟರ್ ದಿ ಸಮುದ್ರಕ್ಕೆ ಬಂದು ಸೇರ್ಕೊಂಡವೆ. ಎನರ್ಜಿ ಈಗ ಈ ಕೆಮಿಕಲ್ಸ್ ಮತ್ತು ರಿಯಾಕ್ಷನ್ ಆಗಬೇಕಾದ್ರೆ ಎನರ್ಜಿ ಬೇಕು. ಎನರ್ಜಿ ರಿಕ್ವೈರ್ಡ್ ಫಾರ್ ದಿ ಕೆಮಿಕಲ್ ರಿಯಾಕ್ಷನ್ ವಾಸ್ ಪ್ರೊವೈಡೆಡ್ ಬೈ ದಿ ವಾಟ್ ಕಾಲ್ಡ್ ಸಪ್ಲೈಡ್ ಆಗುತ್ತೆ. ಹೆಂಗೆ, ಇನ್ ದಿ ಫಾರ್ಮ್ ಆಫ್ ಲೈಟ್ನಿಂಗ್. ಮಳೆ ಬರಬೇಕಾದ್ರೆ ಲೈಟ್ನಿಂಗ್ ಆಗುವಂಥದ್ದು, UV ರೇಡಿಯೇಷನ್, ಸೂರ್ಯನಿಂದ UV ರೇಡಿಯೇಷನ್ಸ್ ಬರ್ತಾ ಇರ್ತವೆ. ಯಾಕಂದರೆ ಇನ್ನು ಓಜೋನೇಷನ್ ಫಾಜನ್ ಇಲ್ಲ, ಫಿಲ್ಟ್ರೇಷನ್ ಆಗಲ್ಲ. UV ರೇಡಿಯೇಷನ್ಸ್ ಏನು ಮಾಡ್ತು, ದೀಸ್ ಕೆಮಿಕಲ್ಸ್ ಮಾಲಿಕ್ಯೂಲ್ಸ್ನ ರಿಯಾಕ್ಷನ್ ಆಗಿ ಮಾಡುತ್ತೆ. ಬಟ್ ಕಲ್ದೇಮಿಸ್ ಆ್ಯಂಡ್ ಎರಪ್ಷನ್ಸ್, ಜಿಯೋಥರ್ಮಲ್ ಎರಪ್ಷನ್ಸ್ ಏನು ಮಾಡುತ್ತೆ, ಈ ದೀಸ್ ಕೆಮಿಕಲ್ಸ್ ರಿಯಾಕ್ಟ್ ಅಮಾಂಗ್ ದೇಮ್ಸೆಲ್ಸ್ ಹಂಗೆ ಮಾಡ್ತಾರೆ. ಹಂಗಾಗಿ ಇದು ಆಲ್ ಬಯಾಲಜಿಸ್ಟ್ ಏನು ಮಾಡ್ತಾರೆ, ಬಟ್ ಕಲ್ದೇಮಿಸ್ ಅಗ್ರಿ ದಟ್ ದಿ ಪ್ರೀಬಯೋಟಿಕ್ ಅಟ್ಮಾಸ್ಫಿಯರ್ ಅಂದರೆ ಜೀವ ಇಲ್ಲದ ಅಂತ ಒಂದು ಅಟ್ಮಾಸ್ಫಿಯರಲ್ಲಿ ಯು ಕ್ಯಾನ್ ಸಿ ದೇರ್ ಇಸ್ ನೋ ಫ್ರೀ ಮಾಲಿಕ್ಯುಲರ್ ಆಕ್ಸಿಜನ್ ಇರಲಿಲ್ಲ. ಪ್ರೀಬಯೋಟಿಕ್ ಅಂದರೆ ಜೀವ ಇಲ್ಲದಿದ್ದಿಲ್ಲ, ಇನ್ನು ಜೀವ ಏನು ಸೃಷ್ಟಿಯಾಗಿಲ್ಲ, ಅಂಥ ಒಂದು ಸ್ಥಿತಿಯಲ್ಲಿ ದೇರ್ ಇಸ್ ನೋ ಫ್ರೀ ಮಾಲಿಕ್ಯುಲರ್ ಆಕ್ಸಿಜನ್ ಇರಲಿಲ್ಲ. ಆದರೆ ಈ ಆಕ್ಸಿಜನ್ ಏನಾಗಿತ್ತು, ಕಂಬೈನ್ ವಿತ್ ಅದರ್ ಎಲಿಮೆಂಟ್ಸ್ ಆ ರೂಪದಲ್ಲಿತ್ತು. ಆಕ್ಸಿಜನ್ ಕಂಬೈನ್ ವಿತ್ ಅದರ್ ಎಲಿಮೆಂಟ್ಸ್ ಅದ್ರ ಜೊತೆ ಕಂಬೈನ್ ಆಗಿತ್ತು. ಅದಕ್ಕೆ ನಾವು ಫ್ರೀ ಮಾಲಿಕ್ಯುಲರ್ ಆಕ್ಸಿಜನ್ ಇರಲಿಲ್ಲ ಪ್ರೀಬಯೋಟಿಕ್ ಅರ್ಥ ಅನ್ನೋದ್ರೆ ಅದಕ್ಕೆ ಇಟ್ಸ್ ಕಾಲ್ಡ್ reducing atmosphere. If there is no oxygen, then what is the atmosphere of the prebiotic earth anta kelidre, is a reducing atmosphere without oxygen. Reducing atmosphere. Reducing atmosphere without oxygen. Oxygen illade iruvanತ ಒಂದು reducing atmosphere ಅಲ್ಲಿತ್ತು ಅನ್ನೋದು. And oxygen was found in combination with what you call them is other elements. ಬೇರೆ ಎಲಿಮೆಂಟ್ ಜೊತೆಗೆ ಆಕ್ಸಿಜನ್ ಕಂಬೈನ್, ಫ್ರೀ ಇರಲಿಲ್ಲ ಆಕ್ಸಿಜನ್, ಬೇರೆ ಎಲಿಮೆಂಟ್ ಜೊತೆ ಕಂಬೈನ್ ಆಗಿದೆ. ಫಾರ್ ಎಕ್ಸಾಂಪಲ್ ಇಟ್ ಕಂಬೈನ್ ಹೈಡ್ರೋಜನ್ ಟು ಫಾರ್ಮ್ ವಾಟರ್. ಏನಾಗಿತ್ತು ಅಂದರೆ ಕಂಬೈನ್ ಆಗಿತ್ತು ನೋಡಿ, ಹೈಡ್ರೋಜನ್ ಜೊತೆ ಕಂಬೈನ್ ಆಗಿದೆ, ಈ ಫಾರ್ಮ್ ಹೈಡ್ರೋಜನ್ ಜೊತೆ ಕಂಬೈನ್ ಆಗಿ ವಾಟರ್ ಆಗಿದೆ. ಅಂಡ್ ಆಲ್ಸೋ ಇಟ್ ಕಂಬೈನ್ ವಿತ್ ಅದರ್ ಎಲಿಮೆಂಟ್ಸ್ ಲೈಕ್ ಕಾರ್ಬನ್ ಜೊತೆ ಕಂಬೈನ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಆಗಿದೆ. ಅಂಡ್ ಆಲ್ಸೋ ಕಾಲ್ಡ್ ದೆಮ್ ಇಸ್ ಆಕ್ಸೈಡ್ಸ್ ಆಫ್ ಐರನ್ಸ್ ಇದೆ. Fe2O3 ಈ ಥರ ಐರನ್ ಸಿಲಿಕಾನ್ ಜೊತೆಗೆ SiO2
ಸಿಲಿಕಾನ್ ಜೊತೆ ಕಂಬೈನ್ ಆಗಿ ಈ ತರ ಬೇರೆ ಬೇರೆ ಜೊತೆಗೆ ಈ ಆಕ್ಸನ್ ಆಟಮ್ ಕಂಬೈನ್ ಬೇರೆ ಎಲಿಮೆಂಟ್ ಜೊತೆ ಕಂಬೈನ್ ಆಗಿ ಈಗ ಯುವಿ ರೇಸ್ ಏನ್ ಬೀಳ್ತಾ ಇದ್ವೋ ಅದೇನ್ ಮಾಡ್ತು ಈ ವಾಟರ್ ಮಾಲಿಕ್ಯೂಲ್ಸ್ ನ ಸ್ಪ್ಲಿಟ್ ಮಾಡ್ತು ಎನರ್ಜಿನ ವಾಟರ್ ಮಾಲಿಕ್ಯೂಲ್ಸ್ ಎನರ್ಜಿಯಿಂದ ಏನ್ ಮಾಡ್ತು ಯುವಿ ರೇಡಿಯೇಷನ್ಸ್ ಏನ್ ಮಾಡ್ತು ಸ್ಪ್ಲಿಟ್ ದಿ ವಾಟರ್ ಮಾಲಿಕ್ಯೂಲ್ಸ್ ಸ್ಪ್ಲಿಟ್ ಆಫ್ H ಪ್ಲಸ್ OH ಅಂತ ಹೊಡಿಕೊಳ್ಳಿ ಈ ತರ ಆಯ್ತು. ಈ H ಪ್ಲಸ್ ಆಗಿರೋಂಥ ಆಟಮ್ಸ್ ಹೈಡ್ರೋಜನ್ ಆಟಮ್ ಏನಾಗಿತ್ತಲ್ಲ ಆ ಒಂದು ಈ ಹೈಡ್ರೋಜನ್ ಆಟಮ್ ಆಗಿ ರಿಯಾಕ್ಟಿವ್ ಮೆಟಲ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋದು ಅವಾಗ ಈಗ ಇದೆಲ್ಲ ಹೈಡ್ರೋಜನ್ ಆಟಮ್ ಇಸ್ ಎ ವೆರಿ ಲೈಟ್ ರೈಟ್ ಅಂಡ್ ಆಕ್ಸಿಜನ್ ಏನಾಗಿದೆ ಅಂದರೆ ಇದಕ್ಕಿಂತ ಎಸ್ಕೇಪ್ ಆಯಿತು ಎಸ್ಕೇಪ್ ಇಟ್ ದಿ ಅಟ್ಮಾಸ್ಫಿಯರ್ ಅವಾಗ ಸ್ಪಿಟ್ ಆದ ಆಕ್ಸಿಜನ್ ಎಸ್ಕೇಪ್ ಆಗಿ ಅವಾಗ ಮೇಲ್ಗಡೆ ಓಜೋನ್ ಪದರು ಕ್ರಿಯೇಟ್ ಆಗಿದೆ. ಈ ರೀತಿ ವಾಟರ್ ಸ್ಪಿಟ್ ಅಪ್ ಆಗಿ ಆಕ್ಸಿಜನ್ ಸಪರೇಟ್ ಆದಮೇಲೆ ಇಟ್ಗೆ ಎಸ್ಕೇಪ್ ಇನ್ ಟು ದಿ ಅಟ್ಮಾಸ್ಫಿಯರ್ and it created a ozone layer. Ozone layer is one of the what you call them is the advantages from the earth which can helps in the what you call them is it can prevent the high radiations from the sun to fall onto the earth na ಬರೋದನ್ನ ತಡೆಗಟ್ತಾ ಇದೆ. ಅದು ಒಂದು ಕಂಜಿನಿಯಲ್ ಎನ್ವೈರನ್ಮೆಂಟ್ ಆಗಬೇಕಾಯ್ತು ಕ್ರಿಯೇಷನ್ ಆಫ್ ಲೈಫ್ ಆಗಲಿಕ್ಕೆ. ಈ ರೀತಿ ಓಜೋನ್ ವಾಸ್ ಕ್ರಿಯೇಟೆಡ್ ಅಕಾರ್ಡಿಂಗ್ ಟು ಬೇರೆ ಏನು ಹೇಳ್ತಾನೆ ಒನ್ ಆಫ್ ದಿ ಸ್ಟೆಪ್ ಆಫ್ ಆರಿಜಿನ್ ಆಫ್ ಲೈಫ್ ವಾಸ್ ದಿ ಟ್ರಾನ್ಸ್ಫಾರ್ಮೇಷನ್ ಆಫ್ ಅಟ್ಮಾಸ್ಫಿಯರ್. ಮುಖ್ಯ ಆರಿಜಿನ್ ಆಫ್ ಲೈಫ್ ಆಗಲಿಕ್ಕೆ ಮುಖ್ಯ ಕಾರಣ ಅಂದರೆ ಟ್ರಾನ್ಸ್ಫಾರ್ಮೇಷನ್ ಆಫ್ ಅಟ್ಮಾಸ್ಫಿಯರ್ ಗ್ಯಾಸ್ ಇಂಟು ಸಿಂಪಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಅಟ್ಮಾಸ್ಫಿಯರ್ ಇದ್ದಂಥ ಇನ್ಆರ್ಗ್ಯಾನಿಕ್ಗಳು ಏನಾಗಬಹುದು ಅಂದರೆ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಆಗೋದು. ಯಾಕಂದ್ರೆ ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ again they can convert into organic micro molecules formation ಆಗುತ್ತೆ. ಈ ತರ ಕನ್ವರ್ಷನ್ ಆಗದೆ ಒನ್ ಆಫ್ ದಿ ಇಂಪಾರ್ಟೆಂಟ್ ಸ್ಟೆಪ್ ಇನ್ ದಿ ಆರಿಜಿನ್ ಆಫ್ ಲೈಫ್. ಅಟ್ಮಾಸ್ಫಿಯರಿಕ್ ಗ್ಯಾಸ್ ಅಲ್ಲಿರುವಂಥ ಇನ್ಆರ್ಗ್ಯಾನಿಕ್ ವಸ್ತುಗಳು ಕನ್ವರ್ಟೆಡ್ ಇಂಟು ಆರ್ಗ್ಯಾನಿಕ್ ಅಂತ ಹೇಳ್ತಾನೆ. ಈಗ ಈ ರೀತಿಯಾಗಿ ಅವು ಟ್ರಾನ್ಸ್ಫರ್ ಆದವು ಅನ್ನುವಂಥದ್ದು ಅವುಗಳ ಸಿಂಪಲ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಫಾರ್ಮೇಷನ್ ಆಗ್ತವೆ. ಯಾವ ಸಿಂಪಲ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಅಂದ್ರೆ ಅಮೈನೋ ಆಸಿಡ್ಸ್ ಆಗುತ್ತೆ. ಆಮೇಲೆ ಮೊನೋಸ್ಯಾಕರೈಡ್ಸ್ ಅಂದ್ರೆ ಇನ್ಆರ್ಗ್ಯಾನಿಕ್ ಇಂದ ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್ ಎಲಿಮೆಂಟ್ಸ್, ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇಂದ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಆಗ್ತವೆ. ಅಮಿನೋ ಆಸಿಡ್ಸ್ ಸಿಂಪಲ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಲೈಕ್ ಅಮಿನೋ ಆಸಿಡ್ಸ್, ಮೊನೋಸ್ಯಾಕರೈಡ್ಸ್, ಫ್ಯಾಟಿ ಆಸಿಡ್ ಅಂಡ್ ಗ್ಲಿಸರಾಲ್. ಈ ರೀತಿಯಾಗಿ ಫಾರ್ಮೇಷನ್ ಆಗ್ತವೆ. ಅಂಡ್ ದೀಸ್ ವಾಟ್ ಯು ಕಾಲ್ ದೆಮ್ ಇಸ್ ಈ ಸಿಂಪಲ್ ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಇದಾವಲ್ಲ ಅಲ್ಲಿ ಕಾರ್ಬನ್ ಆಟಮ್ಸ್ ಆರ್ ಲಿಂಕ್ಡ್. ದಿ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಅಲ್ಲಿ ಸಿಂಪಲ್ ಆಗಿ ಕಾರ್ಬನ್ ಆಟಮ್ಸ್ ಆರ್ ಲಿಂಕ್ಡ್ ಟು ಈಚ್ ಅದರ್ ಅಂಡ್ ಫೌಂಡ್ ಇನ್ ವಾಟ್ ಯು ಕಾಲ್ ದೆಮ್ ಇಸ್ ಓನ್ಲಿ ಇನ್ ದಿ ಲಿವಿಂಗ್ ಆಗಿ ಅಂತ ಒಂದು ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ನಾವು ಜೀವಿಗಳಲ್ಲಿ ಮಾತ್ರ ಕಂಡು ಬರುತ್ತೆ. ಸಿಂಪಲ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಲಿಂಕ್ಡ್ ಬೈ ಕಾರ್ಬನ್ ಚೈನ್ ಅಂತ ಒಂದು ಮಾಲಿಕ್ಯೂಲ್ಸ್ ಈಗ ನೋಡ್ಬೋದು ನಾವು ಯಾವ ಜೀವಿಗಳಲ್ಲಿ ಅಮಿನೋ ಆಸಿಡ್ಸ್ ನಮ್ಮ ಬಾಡಿಯಲ್ಲಿ ಅಂಥ ಕಾಂಪೌಂಡ್ಸ್ಗಳು ಅವಾಗ ಸೃಷ್ಟಿಯಾಗಿದೆ. ಬಾಡಿಯಲ್ಲಿರುವಂಥ ಈಗಿರುವಂಥ ನಮ್ಮಲ್ಲಿ ಬಾಡಿಯಲ್ಲಿರುವಂಥ ಅಮಿನೋ ಆಸಿಡ್ಸ್ ಆಗಿರೋ ಸಿಂಪಲ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಅವಾಗ ಸೃಷ್ಟಿ ಆಗುವ ಅನ್ನೋದು ಅವು ವಿಚಾರ ಇನ್ ದಿ ಕೊಲಡಲ್ ರೂಪದಲ್ಲಿ ಇದ್ವು ಅನ್ನೋದು ಅಂಡ್ ಫೌಂಡ್ ಇನ್ ದಿ ಪ್ರಿಮಿಟಿವ್ ಹಾರ್ಟ್ಸ್. ಇವೆಲ್ಲ ಎಲ್ಲಿ ಫಾರ್ಮೇಷನ್ ಆಗಿದ್ದು ಸಮುದ್ರ ಬಂದು ನೀರು ಸೇರಿತ್ತಲ್ಲ ಆಗ ಇಲ್ಲಿ ಕೆಮಿಕಲ್ಸ್ ಈ ರೀತಿಯ ರಿಯಾಕ್ಷನ್ ಆಗಿ ಏನಾದ್ರು ಕೆಮಿಕಲ್ ರಿಯಾಕ್ಷನ್ ಲೈಟ್ನಿಂಗ್ ಎನರ್ಜಿ ಪಡ್ಕೊಂಡು ಕೆಮಿಕಲ್ಸ್ ಎಲ್ಲ ರಿಯಾಕ್ಟ್ ಆಗಿ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಏನಾದ್ರು ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಏನಾಗಿ ಕನ್ವರ್ಟ್ ಆಗೋದು ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಇಲ್ಲಿ ಪ್ರಿಮಿಟಿವ್ ಹಾರ್ಟ್ ಸಿಯಲ್ಲಿ ಫಾರ್ಮೇಷನ್ ಆಗ್ತವೆ. ಹಂಗೆ ಡೈಲ್ಯೂಟ್ ಹಾರ್ಟ್ ಸೂಪ್ ಅಂತ. ಯಾಕಂದ್ರೆ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಒಳಗೊಂಡಿರುವಂಥ ಒಂದು ಸಮುದ್ರ ಅದು. ಸಮುದ್ರ ನೀರಲ್ಲಿ ಇವೆಲ್ಲ ಕೆಮಿಕಲ್ಸ್ ರಿಯಾಕ್ಷನ್ ಆಗಿ ಯುವಿ ರೇಡಿಯೇಷನ್ಸ್ ಇಂದ ಲೈಟ್ನಿಂಗ್ ಇಂದ ಈ ಮಾಲಿಕ್ಯೂಲ್ಸ್ ಎಲ್ಲ ರಿಯಾಕ್ಷನ್ ಆಗಿ ಅಲ್ಲಿ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಸೃಷ್ಟಿ ಆಗ್ತವೆ. ಇಲ್ಲಿ ಇನ್ ದಿ ಪ್ರಿಮಿಟಿವ್ ಸಿ, ಇನ್ ದಿ ಪ್ರಿಮಿಟಿವ್ ಅಟ್ಮಾಸ್ಫಿಯರ್, ದಿ ಪ್ರಿಮಿಟಿವ್ ಅರ್ತ್ ಅಲ್ಲಿ ಈ ರೀತಿ ಸೃಷ್ಟಿಯಾದಂಥ ಹಾರ್ಟ್ ಡೈಲ್ಯೂಟ್ ಸೋಪ್ ಎಲ್ಲ ಕೆಮಿಕಲ್ಸ್ ಎಲ್ಲ ಎಲ್ಲಿ ಸೃಷ್ಟಿ ಆಗ್ತವೆ ಎಲ್ಲ ಕೆಮಿಕಲ್ಸ್ ಕಾಂಬಿನೇಷನ್ ಆಗಿ ಎಲ್ಲ ಒಂದು ಸಮುದ್ರಕ್ಕೆ ಸೇರ್ತಾವಲ್ಲ ಆ ಸಮುದ್ರದಲ್ಲಿ ಕೆಲವು ಮೇಲಿರುವಂಥ ಗ್ಯಾಸ್ಗಳಾಗಿರ್ಬೋದು, ನದಿಗಳು ಹರ್ಕೊಂಬಂದಂಥ ಮಿನರಲ್ಸ್ಗಳು ಎಲ್ಲ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಎಲ್ಲ ಸೇರಿಕೊಂಡು ನೆಕ್ಸ್ಟ್ ಹೊಡಿಕೊಳ್ಳದೇನೆ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಹೈಡ್ರೋಜನ್ ಕಾಂಪೌಂಡ್ ಹೊಡಿಕೊಳ್ಳದೇನೆ ಬೇರೆ ಬೇರೆ ಮಾಲಿಕ್ಯೂಲ್ ಜೊತೆ ಸೇರ್ಕೊಂಡು ಹೊಡಿಕೊಳ್ಳಿ ವಾಟರ್, ಅಮೋನಿಯಾ ಇವೆಲ್ಲ ಆಗಿರ್ತವೆ. ಇವೆಲ್ಲ ನೆಕ್ಸ್ಟ್ ಯುವಿ ರೇಡಿಯೇಷನ್ಸ್ ಇಂದ ಏನಾಗುತ್ತೆ ಇಟ್ಕೊಂಡು ರಿಯಾಕ್ಟ್ ಆಗಿದೆ ಫಾರ್ಮೇಷನ್ ಸಿಂಪಲ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಎಲ್ಲಿ ಫಾರ್ಮೇಷನ್ ಆಗಿದೆ ಫಾರ್ಮ್ ಇಲ್ಲಿ ಸಿಯಲ್ಲಿ ಫಾರ್ಮೇಷನ್ ಆಗಿದೆ. ಅವು ಡೇಜಲಿ ಟ್ರಾನ್ಸ್ಫಾರ್ಮ್ ಇಂಟು ಕೊಲೈಡಲ್ ಡ್ರಾಪ್ಲೆಟ್ಸ್ ಆಗಿವು. ನಾವು ಅದು ಇನ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಫೌಂಡ್ ಇನ್ ಅವರ್ ಬಾಡಿಯಲ್ಲಿ ಇದಾವಲ್ಲ ಆ ಥರ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಅವಾಗ ಆದವು. ಅಂಡ್ ದೀಸ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಮೈಕ್ರೋ ಮಾಲಿಕ್ಯೂಲ್ಸ್ ಏನಂದ್ರೆ ದೇ ಟ್ರಾನ್ಸ್ಫರ್ ಇದೆ ಯೂಶಲಿ ಇನ್ ದಿ ಫಾರ್ಮ್ ಆಫ್ ಎ ಕೊಲೈಡಲ್ ರೂಪದಲ್ಲಿರುವಂಥ ಡ್ರಾಪ್ಲೆಟ್ಸ್ ಇರ್ತವೆ ಫೌಂಡ್ ಇನ್ ದಿ ಪ್ರಿಮಿಟಿವ್ ಹಾರ್ಟ್ ಸಿಯಲ್ಲಿ ಕಂಡು ಬರ್ತವೆ. ಹಾರ್ಟ್ ಡೈಲ್ಯೂಟ್ ಸೂಪ್ ಅಂತಾನೆ ಸಮುದ್ರನ. ಈಗ ಯಾಸ್ ದಿ ಕೆಮಿಕಲ್ ರಿಯಾಕ್ಷನ್ ಈ ರೀತಿ ಮುಂದುವರೆದು ಪ್ರೋಗ್ರೆಸ್ ಆಗಿ ಮೈಕ್ರೋ ಮಾಲಿಕ್ಯೂಲ್ಸ್ ಕಂಬೈನ್ ವಿತ್ ಈಚ್ ಅದರ್. ಇಂತಹ ಸಣ್ಣ ಮೈಕ್ರೋ ಮಾಲಿಕ್ಯೂಲ್ಸ್ ಅಮಿನೋ ಆಸಿಡ್ಸ್ಗಳು ಒಂದು ಅಮಿನೋ ಆಸಿಡ್ ಕಂಬೈನ್ ವಿತ್ ಇನ್ನೊಂದು ಅನದರ್ ಅಮಿನೋ ಆಸಿಡ್ ಲೈಕ್ ದಿಸ್. They combined each other to form a
ಆರ್ಗ್ಯಾನಿಕ್ ಮೈಕ್ರೋ ಮಾಲಿಕ್ಯೂಲ್ ಹೋಗಿ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಅದು ಅಮೈನೋ ಆಸಿಡ್ಸ್ ಕಂಬೈನ್ ಆಗಿ ಪ್ರೋಟೀನ್ಸ್ ಆದವು, ಮೊನೋಸ್ಯಾಕರೈಡ್ಸ್ ಎಲ್ಲ ಸೇರ್ಕೊಂಡು ಪಾಲಿಸ್ಯಾಕರೈಡ್ಸ್ ಆದವು, ಅಂಡ್ ಫ್ಯಾಟ್ಸ್ ಫ್ಯಾಟಿ ಆಸಿಡ್ ಅಂಡ್ ಡಿಸಾಸಿಡ್ ಫ್ಯಾಟಿ ಆಸಿಡ್ಸ್ ಆದವು, ಹಂಗೆ ನ್ಯೂಕ್ಲಿಕ್ ಆಸಿಡ್ ಸಹ ಸೃಷ್ಟಿಯಾಯಿತು. ಈ ರೀತಿಯಾಗಿ ಅಂದರೆ ನೈಟ್ರೋಜನ್ನು, ಫಾಸ್ಫರಸ್ಸು, ಶುಗರ್ ಎಲ್ಲ ಇದ್ವಲ್ಲ ಅವೇ ಸೇರಿಕೊಂಡು ಏನಾಗುತ್ತೆ ನ್ಯೂಕ್ಲಿಯೇಟೆಡ್ ಆಗುತ್ತೆ. ನ್ಯೂಕ್ಲಿಯೇಟೆಡ್ ನ್ಯೂಕ್ಲಿಕ್ ಆಸಿಡ್ ಫಾರ್ಮೇಷನ್ ಆಗುತ್ತೆ. ಹೀಗೆ ದಿ ಫಾರ್ಮೇಷನ್ ಆಫ್ ಎ ನ್ಯೂಕ್ಲಿಕ್ ಆಸಿಡ್ ಈಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಸ್ಟೆಪ್ ಅದ ಒನ್ ಗ್ರೇಟೆಸ್ಟ್ ಅಚೀವ್ಮೆಂಟ್ ಇನ್ ದಿ ಒಟ್ಕೊಳ್ಳೋದು ಎಸ್ ಎ ಆರಿಜಿನ್ ಆಫ್ ಲೈಫ್. ನಮ್ಮ ಸೆಲ್ ಒಳಗೆ ಏನಿದೆ, ನ್ಯೂಕ್ಲಿಯಸ್ ಒಳಗಡೆ ನ್ಯೂಕ್ಲಿಕ್ ಆಸಿಡ್ ಇದೆ, ಅದು ಆರಿಜಿನ್ ಆಫ್ ಲೈಫ್ ಆಗಲಿಕ್ಕೆ ಕಾರಣ ಆಯಿತು ಅಂತಾನೆ. ಆಮೇಲೆ ನ್ಯೂಕ್ಲಿಕ್ ಆಸಿಡ್ ವಿತ್ ಅದರ್ ಇನ್ಆರ್ಗ್ಯಾನಿಕ್ ಅಂಡ್ ಆರ್ಗ್ಯಾನಿಕ್. ಈ ನ್ಯೂಕ್ಲಿಕ್ ಆಸಿಡ್ ಏನಾಗುತ್ತೆ ಮತ್ತೆ ಬೇರೆ ಬೇರೆ ಅಗ್ರಿಗೇಷನ್ ಆಫ್ ನ್ಯೂಕ್ಲಿಕ್ ಆಸಿಡ್ ಕೆಲವು ಆರ್ಗ್ಯಾನಿಕ್ ಅಂಡ್ ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಜೊತೆ ಸೇರಿಕೊಂಡು ಲೀಡ್ ಟು ದಿ ಒಟ್ಕೊಳ್ಳುತ್ತೆ ಫಾರ್ಮೇಷನ್ ಆಫ್ ಎ ಸೆಲ್, ಪ್ರೋಟೋ ಸೆಲ್. ಫಸ್ಟ್ ಸೆಲ್ ನೋಡಿ, ಈಗ ಪ್ರೋಟೀನ್ಸ್ ಆದ ಸಿಂಪಲ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಇಂದ ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಎಲ್ಲ ಅಗ್ರಿಗೇಷನ್ ಆಗಿ ಅವಕ್ಕೆ ಅನೇಕ ಪ್ರೋಟೀನ್ಸ್ ಮಾಲಿಕ್ಯೂಲ್ಸ್ ಎಲ್ಲ ಸೇರಿಕೊಂಡು ಸೆಲ್ ಮೆಂಬ್ರೇನ್ ಪ್ರೋಟೀನ್, ಸೆಲ್ ಮೆಂಬ್ರೇನ್ಸ್ ಎಲ್ಲ ಪ್ರೋಟೀನ್ಸ್ ಅಂಡ್ ಲಿಪಿಡ್ಸ್ ಆಯಿತು. ಹಂಗೆ ಅಗ್ರಿಗೇಷನ್ ಆಗಿ ಸಣ್ಣ ಸ್ಫೆರಿಕಲ್ ಸ್ಟ್ರಕ್ಚರ್ಸ್ ಫಾರ್ಮೇಷನ್ ಆಗ್ತಾವಾಗ ಕೋಸರ್ವೇಟ್ಸ್ ಅಂತ ಈ ಕೋಸರ್ವೇಟ್ಸ್ ಅಲಾಂಗ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್, ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಸೇರಿಕೊಂಡು ಒಂದು ಬೌಂಡ್ರಿ ಫಾರ್ಮೇಷನ್ ಆಗಿ ಒಂದು ಸೆಲ್ ಥರ ಕ್ರಿಯೇಟ್ ಆಗುತ್ತೆ ಪ್ರೋಟೋ ಸೆಲ್ ಅಂತ. ಈ ಪ್ರೋಟೋ ಸೆಲ್ ಫಸ್ಟ್ ಏನಾಯಿತು ಹೆಟ್ರೋಟ್ರೋಪ್ಸ್ ಆಗಿತ್ತು. ಇದು ಇಟ್ ಕ್ಯಾನ್ ಡಿಪೆಂಡ್ ಅಪಾನ್ ಅದರ್ ಆರ್ಗನಿಸಮ್, ಅದರ್ ಸಬ್ಸ್ಟೆನ್ಸ್ ಟು ಇಟ್ ನಾಟ್ ಪ್ರಿಪೇರ್ ಇಟ್ಸ್ ಓನ್ ಫುಡ್ ಮಾಡ್ತಿರಲಿಲ್ಲ. ಇದೇನು ಮಾಡ್ತೀವಿ, ಬೇರೆ ಬೇರೆ ಏನು ಫುಡ್ ಮಾಲಿಕ್ಯೂಲ್ಸ್ ಸೇರಿಕೊಂಡು ಎಲ್ಲ ಏನಾಗ್ತದೆ ಸೈಜ್ ಇದನ್ನ ಕೂಡ್ಕೊಂಡು ದಟ್ ಸೈಜ್ ಏನಾಗ್ತಿತ್ತು ಎನ್ಲಾರ್ಜ್ ಆಗ್ತಾ ಇತ್ತು, ದಟ್ ಗ್ರೋತ್ ಆಗ್ತಾ ಇತ್ತು. ಇಟ್ ಕೆನಾಟ್ ಪ್ರಿಪೇರ್ ಇಟ್ಸ್ ಫುಡ್ ಬಟ್ ಇಟ್ ಕ್ಯಾನ್ ಅಬ್ಸರ್ವ್ ಸರ್ಟನ್ ಎಲಿಮೆಂಟ್ಸ್ ಗೋಯಿಂಗ್ ಟು ಇನ್ಕ್ರೀಸ್ ಇನ್ ಸೈಜ್ ಆ್ಯಂಡ್ ದಟ್ ಕಾಲ್ಡ್ ಅನಾರಬಿಕ್ ಹೆಟ್ರೋಟ್ರೋಪ್ ಇತ್ತು. ಆಮೇಲೆ ಇದೇನಾಗ್ತದೆ ಲೇಟರ್ ಮತ್ತೆ ಇಲ್ಲಿ ಅಕಾರ್ಡಿಂಗ್ ಟು ಸಿಚುಯೇಷನ್ ಏನಾಯಿತು ಅಲ್ಲಿ ನೋಡಿ ಒಂದು ಆಕ್ಸನ್ ಓಜೋನ್ ಲೇಯರ್ ಇತ್ತು. ಲೇಟರ್ ಏನಾಗ್ತಿದ್ದು ನೋಡಿ ಕ್ಲೋರೋಫಿಲ್ ಡೆವಲಪ್ ಆಗಿ ಇಟ್ ಬಿಕೇಮ್ ಏರೋಬಿಕ್ ಆಯಿತು. ಅಲ್ಲೇನಾಯಿತು ಆಕ್ಸನ್ ಫಿಕ್ಸ್ ಮಾಡುವಂಥ ಆಕ್ಸನ್ ರಿಲೀಸ್ ಮಾಡ್ತಾ ಇತ್ತು, ಕಾರ್ಬನ್ ಡೈಆಕ್ಸೈಡ್ ನೋಟಿಸಿದಾಗ ಅಟ್ಮಾಸ್ಫಿಯರ್ ಬಿಕೇಮ್ ಏರೋಬಿಕ್ ಆಗಿ ಚೇಂಜ್ ಆಯಿತು. ಈ ಹೆಟ್ರೋಟ್ರೋಪ್ ಏನಾಯಿತು ಆಟೋಟ್ರೋಪ ಸ್ವತಃ ತಯಾರಂಗಾಯಿತು. ಆಮೇಲೆ ಅವಾಗೇನಾಯ್ತು ಆಕ್ಸನ್ ಬಿಡುಗಡೆ ಆಗುತ್ತೆ, ನಮಗೆ ಫೋಟೋಸಿನ್ಸ್ ಆಗುತ್ತೆ. ಆಟೋಟ್ರೋಪಿಕ್ ಅಂದರೆ ಸ್ವತಃ ತಯಾರು ಮಾಡುತ್ತೆ, ಕ್ಲೋರೋಫಿಲ್ ಪಿಗ್ಮೆಂಟ್ ಡೆವಲಪ್ ಆಗುತ್ತೆ, ಅವಾಗ ಇಟ್ ರಿಲೀಸಸ್ ದಿ ಆಕ್ಸನ್. ಅವು ಓಲ್ ಅಟ್ಮಾಸ್ಫಿಯರ್ ಏನಾಗಿ ಚೇಂಜ್ ಇಟ್ಟು ಆಕ್ಸಿಜನ್ ಸಿಗುತ್ತೆ ಅವೈಲಬಿಲಿಟಿ. ಆಕ್ಸಿಜನ್ ಅವೈಲಬಿಲಿಟಿ ಆದಾಗ ಬೇರೆ ಬೇರೆ ಒಂದು ಸೆಲ್ಲಿಂದ ಸಿಂಗಲ್ ಸೆಲ್ಲಿಂದ ಬೇರೆ ಬೇರೆ ಜೀವಿಗಳು ಮತ್ತೆ ವಿಕಾಸ ಆಗ್ತಾ ಹೋಗ್ತವೆ. ಈ ರೀತಿಯಾಗಿ ಕೆಮಿಕಲ್ ಎವಲ್ಯೂಷನ್ ಆಗಿ ನಾವು ಜೀವಿಗಳು ಸೃಷ್ಟಿಯಾದವು, ಒಂದು ಸೆಲ್ ಈ ಥರ ಸೃಷ್ಟಿ ಆಯಿತು ಅಂತ ಒಂದು ಕೆಮಿಕಲ್ಸ್ನ ಬರೀ ನಮ್ಮ ಬಾಡಿ ನೋಡಿ ಬೇಸಿಕಲಿ ಯಾಕೆ ಪಾರಂತಂದ್ರೆ ಈ ಆಟಮ್ಸ್ ಕಾರ್ಬನ್ ನೈಟ್ರೋಜನ್. ನಮ್ಮ ಬಾಡಿ ಏನಾರ ಮನುಷ್ಯನ ಬಾಡಿ ಸುಟ್ಟರೆ ಏನಾಗುತ್ತೆ, ಕಾರ್ಬನ್ ಆಗುತ್ತೆ, ನೈಟ್ರೋಜನ್ ಆಕ್ಸೈಡ್. ಹಾಗಾಗಿ ಇವೆಲ್ಲಗಳು ವಿಕಾಸ ಆಗಿ ಈ ರೀತಿಯಾಗಿ ನೋಡಿ ಪ್ರಿಮಿಟಿವ್ ಟೈಮ್ ಇತ್ತು, ಆಟಮ್ಸ್ ಫ್ರೀ ಸ್ಟೇಟಲ್ಲಿ ಇತ್ತು. ಪ್ರಿಮಿಟಿವ್ ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಫಾರ್ಮೇಷನ್ ಇವೆಲ್ಲ ಮಾಲಿಕ್ಯೂಲ್ಸ್ ರಿಯಾಕ್ಟ್ ಆಗಿ ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಆಗ್ತವೆ. ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಇಂದ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್, ಆರ್ಗ್ಯಾನಿಕ್ ಮೈಕ್ರೋ ಮಾಲಿಕ್ಯೂಲ್ಸ್, ಆರ್ಗ್ಯಾನಿಕ್ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಎಲ್ಲ ಸೇರ್ಕೊಂಡು ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಅಗ್ರಿಗೇಷನ್ ಆಫ್ ನ್ಯೂಕ್ಲಿಕ್ ಆಸಿಡ್ ಸೇರಿಕೊಂಡು ಕೋಆಸರ್ವೇಟ್ಸ್ ಅಂತೀವಿ. ಈ ಕೋಆಸರ್ವೇಟ್ ಇಂದ ಒಂದು ಸೆಲ್ ಫಾರ್ಮೇಷನ್ ಆಗುತ್ತೆ. ಅದು ಬ್ಯಾಕ್ಟೀರಿಯಾ ಥರ ಇರುವಂಥ ಒಂದು ಸೆಲ್ಲು, ಅದು ನ್ಯೂಕ್ಲಿಯೋ ಪ್ರೋಟೀನ್ ಮತ್ತು ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಸೇರಿಕೊಂಡು ಒಂದು ಪ್ರೋಟೋ ಸೆಲ್ ಆಗುತ್ತೆ. ಫಸ್ಟ್ ಅನಾರಬಿಕ್ ಕಂಡೀಷನ್ಸ್ ಅಂದರೆ ಡು ನಾಟ್ ರಿಕ್ವೈರ್ ಆಕ್ಸಿಜನ್ ಫಾರ್ ಇಟ್ಸ್ ರೆಸ್ಪಿರೇಷನ್. ಹೆಟ್ರೋಟ್ರೋಪ್ ಆಗಿದೆ, ಸ್ವತಃ ತಯಾರು ಮಾಡ್ತಾರಲ್ಲ ಆ ಸೆಲ್ಲು ಲೇಟರ್ ಬಿಕೇಮ್ ಏರೋಬಿಕ್ ಆಗಿ ಕನ್ವರ್ಟ್ ಆಗಿ ಆಕ್ಸಿಜನ್ ಝೋನ್ ಆಗುತ್ತೆ. ಈ ರೀತಿಯಾಗಿ ಲೈಫ್ ಎವಾಲ್ವ್ ಆಗುತ್ತೆ ಅನ್ನೋದು ದಟ್ಸ್ ಕಾಲ್ಡ್ ಏನಿದೆ ಎವಲ್ಯೂಷನ್, ಬಿಗ್ ಬ್ಯಾಂಗ್ ಥಿಯರಿ. ಈ ಬಿಗ್ ಬ್ಯಾಂಗ್ ಥಿಯರಿ ನಾವು ಸಪೋರ್ಟ್ ಮಾಡಬೇಕಾದ್ರೆ ಶುಡ್ ಬಿ ಸಮ್ ಎವಿಡೆನ್ಸ್ ಇಸ್ ದೇ. ವಾಟ್ ಇಸ್ ದಟ್ ಎವಿಡೆನ್ಸ್ ವಿ ಕ್ಯಾನ್ ಸಪೋರ್ಟ್ ದಿ ವಾಟ್ ಯು ಕಾಲ್ ದೆಮ್ ಇಸ್ ಎ ಕೆಮಿಕಲ್ ಎವಲ್ಯೂಷನ್ ಆಗುತ್ತೆ ಅನ್ನೋಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ವಾಸ್ ಡಿವೈಸ್. ಆ ಎಕ್ಸ್ಪೆರಿಮೆಂಟ್ ವಾಸ್ ಡಿವೈಸ್ ಇನ್ ಸಚ್ ಎ ವೇ ದಟ್ ದಿ ಕ್ರಿಯೇಟೆಡ್ ದಿ ವಾಟ್ ಇಸ್ ದಿ ಪ್ರಿಮಿಟಿವ್ ಅಟ್ಮಾಸ್ಫಿಯರ್ ಹೆಂಗಿತ್ತು, ಅವಾಗ ಲೈಟ್ನಿಂಗ್ ಹೆಂಗಾಗ್ತಿತ್ತು, ಅದನ್ನೆಲ್ಲವನ್ನು ಅವ್ರು ಏನು ಮಾಡಿದ್ರು ಕ್ರಿಯೇಟ್ ಮಾಡ್ಕೊಂಡಾರೆ. ಆ ಥರ ಒಂದು ಎಕ್ಸ್ಪೆರಿಮೆಂಟ್ ಸೆಟಪ್ಪಲ್ಲಿ ಕ್ರಿಯೇಟ್ ಮಾಡಿ ಆ್ಯಂಡ್ ವಾಟ್ ಇಸ್ ದಿ ಪ್ರಿಮಿಟಿವ್ ಗ್ಯಾಸ್ ಏನಿದ್ವು ಅವಾಗಿನ ಅವನ್ನ ತಗೊಂಡು ದಿ ಮೇಡ್ ದೀಸ್ ಗ್ಯಾಸ್ ಮಾಲಿಕ್ಯೂಲ್ಸ್ ಬಿ ರಿಯಾಕ್ಟ್ ಇನ್ ದೀಸ್ ಆಪರೇಟರ್ಸ್. ಆ್ಯಂಡ್ ಅವಾಗೇನಾಯಿತು ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ತಗೊಂಡಿದ್ರು. ಅವು ಏನಾದರೂ ಕೊನೆಗೆ ಇನ್ಆರ್ಗ್ಯಾನಿಕ್ ಅಮೋನಿಯಾ, ಮೀಥೇನ್, ಹೈಡ್ರೋಜನ್ ಇಂಥ ಈ ಪ್ರಿಮಿಟಿವ್ ಅವಾಗಿದ್ದಂಥ ಗ್ಯಾಸ್ನ ತಗೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಲೇಟರ್ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಗೊತ್ತಾಗುತ್ತೆ ಇವು ಪ್ರಿಮಿಟಿವ್ ಗ್ಯಾಸ್ ಆ ಥರ ಪ್ರಿಮಿಟಿವ್ ಎನ್ವೈರನ್ಮೆಂಟ್ ಸೃಷ್ಟಿ ಮಾಡ್ತಾರೆ, ಅಟ್ಮಾಸ್ಫಿಯರ್ ಅದ್ರಲ್ಲಿ ಸೃಷ್ಟಿ ಮಾಡಿರ್ತಾರೆ ಆಪ್ರೇಟರ್ಸ್ಗಳು. ಅವಾಗ ಆಗುತ್ತಂಥ ಲೈಟಿಂಗ್ ಕಂಡೀಷನ್ ಸೃಷ್ಟಿ ಮಾಡಿರ್ತಾರೆ. ಅವಾಗೇನಾಗುತ್ತೆ ಈ ಸಿಂಪಲ್ ಈ ಪ್ರಿಮಿಟಿವ್ ಆರ್ಗ್ಯಾನಿಕ್ ಮಾಲಿಕ್ಯೂಲಿಂದ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಫಾರ್ಮೇಷನ್ ಆಗಿರೋ ಕಂಡು ಬರುತ್ತೆ.
ಅಂದರೆ ದಿಸ್ ಜಸ್ಟಿಫೈ ದಟ್ ದಿ ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಕಿಂದ ಗಿವ್ಸ್ ದಿ ಫಾರ್ಮೇಷನ್ ಆಫ್ ಎ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಆಗುತ್ತೆ ಅನ್ನೋದನ್ನ ನಾವು ಎಕ್ಸ್ಪೆರಿಮೆಂಟ್ ಮುಖಾಂತರ ಕಂಡುಹಿಡ್ಕೊಳ್ತೀವಿ. ದಿಸ್ ಇಸ್ ಒನ್ ಆಫ್ ದಿ ಎಕ್ಸ್ಪೆರಿಮೆಂಟ್ ವಿಚ್ ಕ್ಯಾನ್ ಪ್ರೊವೈಡ್ ಎ ಪ್ರೂಫ್ ಫಾರ್ ದಿ ಕೆಮಿಕಲ್ ಎವಲ್ಯೂಷನ್ ಆಫ್ ಲೈಫ್. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಅದು ಎಕ್ಸ್ಪೆರಿಮೆಂಟ್ನ ಎಕ್ಸ್ಪ್ಲೇನ್ ಮಾಡ್ತೀವಿ.